ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಂತಿನಲ್ಲಿ ರೈತರಾಗಿರುವಂಥ ಶ್ರೀ ನಾಗೇಶ್ BN ಅವ್ರನ್ನ ಮಾತಾಡಿಸಿ ಇವರು ಸಾಕಷ್ಟು ಬೆಳೆಗಳನ್ನು ಬೆಳೆದು ಒಂಥರ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು. ಇವರು ಒಂದರಲ್ಲಿ ಲಾಭ ಆಗಿದೆ, ಒಂದರಲ್ಲಿ ನಷ್ಟ ಆಗಿದೆ. ಕೊನೆಗೆ ಇದನ್ನೆಲ್ಲ ಬಿಟ್ಟು ಈಗ ಸುಗಂಧರಾಜ ಮತ್ತು ಸೇವಂತಿಗೆಯನ್ನು ಬೆಳೀತಿದ್ದಾರೆ. ಅದರಲ್ಲೂ ಸೇವಂತಿಗೆಯನ್ನು ಓಪನ್ ಫೀಲ್ಡಲ್ಲಿ ಬೆಳೀತಿದ್ದಾರೆ. ಬನ್ನಿ ಇವ್ರನ್ನ ಮಾತಾಡಿಸಿ ಈ ಸೇವಂತಿಗೆಯನ್ನು ಓಪನ್ ಫೀಲ್ಡಲ್ಲಿ ಬೆಳಿಬೇಕಾದ್ರೆ ಏನೇನು ಚಾಲೆಂಜಸ್ಗಳು ಬರ್ತವೆ, ಇದರಲ್ಲಿ ಯಾವ್ಯಾವ ರೀತಿಯ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಅದಲ್ಲದೆ ನಾವು ನಿಮ್ಗೆ ಗೊತ್ತಿರುವ ಹಾಗೆ ಸೇವಂತಿಗೆಯನ್ನು ಪಾಲಿಹೌಸಲ್ಲಿ ಮಾಡಿದ್ರೆ ಲೈಟ್ ಕೊಟ್ಕೊಂಡು ಲೈಟ್ ಕಡಿಮೆ ಮಾಡಿಕೊಂಡು ಆ ರೀತಿ ನಾವು ಬೇಸಾಯ ಕ್ರಮಗಳನ್ನು ಅನುಸರಿಸಿ ಅದರಲ್ಲಿ ಬೆಳೆದು ಕಡಿಮೆ ಅವಧಿಯಲ್ಲಿ ಬೆಳಿತೀವಿ. ಇವರು ಓಪನ್ ಫೀಲ್ಡಲ್ಲಿ ಮಾಡಿದಾಗ ಇವ್ರಿಗೆ ಏನು ಚಾಲೆಂಜಸ್ ಬರ್ತವೆ, ಈ ರೀತಿ ಯಾವ ಟೈಮಲ್ಲಿ ನಾಟಿ ಮಾಡಿದ್ರೆ ಯಾವ ಟೈಮಲ್ಲಿ ಕಟಾವಿಗೆ ಬಂದರೆ ಏನೆಲ್ಲ ಲಾಭ ನಷ್ಟಗಳು ಸಿಗ್ತವೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳ್ಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ನಾವಿವತ್ತು ನೀವು ಒಂದು ಓಪನ್ ಫೀಲ್ಡ್ ಅಂದ್ರೆ ಹೊರಗಡೆ ಪ್ರದೇಶದಲ್ಲಿ ಸೇವಂತಿಗೆನ ಹಾಕಿ ಅತ್ಯುತ್ತಮವಾಗಿ ಒಂದು ತೋಟನ ನಿರ್ವಹಣೆ ಮಾಡ್ತಿದ್ದೀರಿ ಅಂತ ಗೊತ್ತಾಯ್ತು ಸರ್. ಇವತ್ತು ನಾವು ಅದ್ರ ಮೇಲೆ ಕಾರ್ಯಕ್ರಮ ಮಾಡ್ಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನ ಸ್ವಲ್ಪ ಹೇಳ್ತೀರಾ ಸರ್ ನಮ್ಗೆ? ಸರ್, ನಾನು ಮೂಲತಃ ಕೃಷಿಕ ಕುಟುಂಬದಿಂದನೇ ಬಂದಿರೋದು. ನಮ್ಮ ತಂದೆಯವರು ಭತ್ತದ ಪ್ರದೇಶನೇ ಮಾಡ್ತಾ ಇದ್ದಿದ್ದು. ಇದು ಆಕ್ಚುಲಿ ಕಬಿನಿಯಿಂದ ಫ್ಲೋ ಆಗಿ ಆ ಚಾನಲ್ ಬೇಸ್ ಮೇಲೆನೆ ಇದು ಜಮೀನ್ ಇರೋದು ನಮ್ಗೆ. ಈ ಜಮೀನು ಫಸ್ಟ್ ಬಂದಾಗ ನಾನು ನಮ್ಮ ತಂದೆಯವ್ರ ಜೊತೆಲಿ ಭತ್ತನೇ ಮಾಡ್ತಾ ಇದ್ದಿದ್ದು. ಫಸ್ಟು ಆ ಭತ್ತಕ್ಕೆ ಟಿಲ್ಲರ್ ಹೊಡ್ಕೊಂಡು ನಾವೇ ಸ್ವಂತವಾಗಿ, ಆಮೇಲೆ ಟ್ರ್ಯಾಕ್ಟರ್ ತಗೊಂಡು ಟ್ರ್ಯಾಕ್ಟರ್ ಉಳಿಗೆಲ್ಸ ಆದ್ಮೇಲೆ ಭತ್ತ ಬೆಳೆದು, ಆ ಭತ್ತ ಬೆಳೆದ ನಂತರ ನಾವು ಇದರಲ್ಲಿ ಏನಿದು ಭತ್ತ ಇಷ್ಟು ಟರ್ಮಲ್ಲಿ ಟೈಮ್ ವೇಸ್ಟ್ ಆಯ್ತಾಯ್ತು ಅಂತ ಹೇಳಿದಾಗ 2006ನೇ ಇಸ್ವಿಲಿ ಬೋರ್ ಹಾಕ್ಸಕ್ ಶುರು ಮಾಡಿದ್ವಿ. ಬೋರ್ ಹಾಕ್ಸಕ್ ಶುರು ಮಾಡಿದಾಗ ಏನಾಯ್ತು, ಒಟ್ಟಿಗೆ ಒಂದೇ ಬೋರು. ಅವಾಗ ಬಾಳೆ ಶುರು ಮಾಡಿದ್ವಿ. ಬಾಳೆ ಫೇಲ್ಯೂರ್ ಆಯ್ತು ನಮ್ಗೆ. ಯಾಕೆಂದ್ರೆ ನೀರು ಹೌದು ಬಾಳೆ ಶುರು ಮಾಡಿದ್ವಿ. ಆ ಬಾಳೆ ಶುರು ಮಾಡಿದಾಗ ಏನಾಯ್ತು ಅಂದ್ರೆ ನಮ್ಗೆ ನೀರು ಸಾಕಾಗಷ್ಟು ಸಿಕ್ಲಿಲ್ಲ, ಡ್ರಿಪ್ಗೆ ಸಾಲಿಲ್ಲ. ಅವಾಗ ನಮ್ಗೆ ಆಗ ಡ್ರಿಪ್ ಏನು ಅಂತ ಗೊತ್ತಿರಲಿಲ್ಲ. ನಮ್ಗೆ ಒಬ್ರು ಏಜೆನ್ಸಿ ಕಡೆಯಿಂದ ಕಾಂಟ್ರಾಕ್ಟ್ ಕೊಟ್ಟು ಆ ಕಾಂಟ್ರಾಕ್ಟ್ ಕಡೆಯಿಂದ ನಾವು ಡ್ರಿಪ್ ಮಾಡಿಸ್ಕೊಂಡಿದ್ವಿ. ಸ್ವಲ್ಪ ಅವನು ನಮ್ಗೆ ಮಾಹಿತಿ ಕೊಡ್ಲಿಲ್ಲ, ಎಷ್ಟು ಅಡಿಗೆ ಎಷ್ಟು ದೂರ ಬಿಟ್ರೆ ಎಷ್ಟು ಲೀಟರ್ ಬಿಡುತ್ತೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಅವ್ನು ಮಾಡಿದ್ದು ಒಂದು 2.5 ಇಂಚ್ ನೀರ್ ಬರುತ್ತೆ, ಅದ್ರ ಮೇಲೆ ಡ್ರಿಪ್ ಮಾಡ್ತೀನಿ ಅಂತ ಮಾಡಿದ್ದು. ಬಟ್ ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತು, ನೀರ್ ತುಂಬಾ ಕಡಿಮೆ ಆಗ್ಬಿಡ್ತು. ಕಡಿಮೆ ಆಗ್ಬಿಟ್ಟು 1 ಇಂಚಿಗೆ ಬಂದ್ಬಿಡ್ತು ನೀರು, ತುಂಬಾ ಗ್ಯಾಪೇ ಬಂದ್ಬಿಡ್ತು. ಆ ಗ್ಯಾಪ್ ನ ಮೇಂಟೈನ್ ಮಾಡಕ್ಕಾಗದೆ 4 ಎಕರೆ ಬಾಳೆ ಹೊರಟೋಗ್ಬಿಡ್ತು 2006-7ನೇ ಇಸ್ವಿಲಿ. ನೀರು ಕಡಿಮೆ ಆಯ್ತಲ್ಲ, ಆ ನೀರು ಕಡಿಮೆ ಆದಾಗ ಏನಾಯ್ತು, ನಮ್ಗೆ ಸಫರ್ ಆಯ್ತು. ಅಷ್ಟು ಲಾಭಾಂಶ ಏನಿಲ್ಲ. ಇರಷ್ಟನ್ನ ಇದ್ ಮಾಡಿ ಅವಾಗ್ಲೇ ಒಂದ್ 2.5 ಲಕ್ಷ ನಮ್ಗೆ ಕ್ರೆಡಿಟ್ ಆಯ್ತು. ಅವತ್ತೊಂದ್ ದಿವಸದಲ್ಲಿ 2.5 ಲಕ್ಷ ಕ್ರೆಡಿಟ್ ಆಯ್ತು. ತೀರ್ಸಕ್ಕೆ ಏನೇನೋ ಸಾಹಸ, ಟ್ರ್ಯಾಕ್ಟರ್ ತಗೊಂಡು ಅದನ್ನ ಬಾಡಿಗೆಗೆ ಬಿಟ್ಟು ಏನೋ ಮಾಡ್ಕೊಂಡ್ ಬಂದ್ವಿ, ಜೀವನ ಮಾಡ್ಕೊಂಡ್ ಬಂದ್ವಿ. ಆಗ ಏನಾಯ್ತು, ಫಸ್ಟ್ ನಮ್ಗೆ ಮೇಯ್ನು ನಮ್ಮ ಅಪ್ಪಾಜಿ ಒಂದು ಮಾತು ಹೇಳೋರು, ಎತ್ತಿಲ್ದೆ ಮನೆ ಎದೆ ಇಲ್ಲ ಅಂತ. ಅವಾಗ ನನ್ಗೆ ಅದ್ ಅರ್ಥ ಆಯ್ತು, ಫಸ್ಟ್ ನೀರ್ ಬೇಕು ನಮ್ಗೆ. ಆ ನೀರು ಹುಡ್ಕ್ಲಿಕ್ಕೆ ಕೊಟ್ವಿ. ಆಗ 12 ಬೋರ್ ಹೋಯ್ತು. ಮತ್ತೆ 2007-8 12 ಬೋರ್ ಹೊರಟೋಗ್ಬಿಡ್ತು. ಮತ್ತೆ ಶ್ರಮ ಬಿಡ್ಲಿಲ್ಲ, ಒಂದು ಛಲ ಇರ್ತಿತ್ತು. ಯಾರದೇ ಬೋರ್ ಲಾರಿ ಹೊಡೆದ್ರು ಅದು ನಮ್ ಜಮೀನಿಗೆ ಬಂದು ಒಂದು ಪಾಯಿಂಟ್ ಚೆಕ್ ಮಾಡು ಅಂತಾನೆ ನಂದು ಇದ್ದಿದ್ದು. 13ನೇ ಬೋರು ಅಲ್ಲಿ ಒಂದು ಈಶಾನ್ಯ ದಿಕ್ಕಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಜೀವಾಮೃತ ತೊಟ್ಟಿ ಮಾಡಿದ್ವಿ. ಅಲ್ಲಿ 13ನೇ ಬೋರ್ ಪಾಸ್ ಆಯ್ತು. ಆ ಪಾಸ್ ಆದಾಗ ಬಹಳ ಖುಷಿ ಆಯ್ತು. ಅದಾದ್ಮೇಲೆ ನಮ್ದು ಶುರು ಆಯ್ತು. ಅದು ಶುರು ಆದಾಗ ಏನಾಯ್ತು, ನಮ್ಗೆ ತರಕಾರಿ ಬೆಳೆಯಕ್ ಶುರು ಮಾಡಿದ್ವಿ. ತರಕಾರಿ ಆದ್ಮೇಲೆ ಅದು ಒಂದು 5 years ಗ್ಯಾಪ್ ಕೊಟ್ವಿ. ಭತ್ತ ಬೆಳೆದು 5 years ಗ್ಯಾಪ್ ಕೊಟ್ವಿ. ತರಕಾರಿ ಬೆಳೆಯಕ್ಕೆ ಶುರು ಮಾಡಿದ್ವಿ. ತರಕಾರಿಲಿ ಫಸ್ಟ್ ನಾವು ಶುರು ಮಾಡಿದ್ದೆ ಹಣ್ಣಿನ ಬೆಳೆ ಶುರು ಮಾಡಿದ್ವಿ, ಕಲ್ಲಂಗಡಿನ. ಆ ಕಲ್ಲಂಗಡಿ ಏನಾಗ್ಬಿಡ್ತು, ನಮ್ಗೆ ಈ ಕಟಿಂಗ್ ಸ್ಟೇಜ್ ಗಂಟನೂ ತುಂಬಾ ಚೆನ್ನಾಗಿ ಬರೋದು. ಇನ್ನೇನು ನಾಳೆ ಲಾರಿ ತುಂಬಬೇಕು ಅನ್ನೋಷ್ಟರಲ್ಲಿ ಮಳೆ ಬಂದು ಅದು ಫಂಗಸ್ ಆಗಿ ಹಣ್ಣುಗಳು ಕೊಳ್ತೋಗ್ಬಿಡೋದು, ಅಥವಾ ಕೇರಳ ಸ್ಟ್ರೈಕ್ ಆಗ್ಬಿಡೋದು. ಅದು ಒಂದು 3 ಬೆಳೆ ಅವಾಗ್ಲೂ ಕೂಡ ಫೇಲ್ಯೂರ್ ಆಯ್ತು. ಸರಿ, ಇದ್ ಏನ್ ಮಾಡೋದು, ಒಂದ್ 2.5 ಲಕ್ಷ 3 ಲಕ್ಷ 3 ಎಕರೆ ಖರ್ಚು ಮಾಡ್ಬಿಟ್ಟು ಬರೀ 50,000-60,000 ಕೊಟ್ರೆ ಏನ್ ಮಾಡೋದು ಅಂತ ನಾವೇನ್ ಮಾಡಿದ್ವಿ, ಹಳೆ ಜಮೀನಲ್ಲಿ ಬೆಳೆದಿರೋಂತ ಭತ್ತದ ದುಡ್ಡೆಲ್ಲ ತಗೊಂಡ್ ಬಂದು ಇಲ್ಲಿಗೆ ಹಾಕೋದು. ಮತ್ತೆ ಏನೋ ರೊಟೇಷನ್, ಸರ್ಕಸ್ ಒಂಥರ. ಈ ಜೀವನನೇ ಒಂಥರ ಸರ್ಕಸ್ ಆಗ್ಬಿಡ್ತು. ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರಲ್ಲ, ಆ ಕಡೆಯಿಂದ ಈ ಕಡೆಗೆ ಬರೋದು ನಮ್ಗೆ ಅಷ್ಟೇನೆ. ಸರಿ, ಏನು ಮನೇಲಿರೋ ಚಿನ್ನ ಎಲ್ಲ ಪ್ಲೆಡ್ಜ್ ಮಾಡಿದ್ವಿ, ಏನೇನೋ ಮಾಡಿದ್ವಿ. ಒಂಥರ ಇದಾಗ್ಬಿಡ್ತು ನಮ್ಗೆನೆ. ಸರಿ, ಇನ್ನು ಹಣ್ಣುಗಳ ಸವಾಸ ಬೇಡ ನಮ್ಗೆ ಅಂದ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಈ ಲಾಂಗ್ ಯಾರ್ಡ್ ಬೀನ್ಸ್ ಅಂತ ಬಂತು. ನಮ್ಗೆ ಅದು ಬೆಳೆಯೋದು ಗೊತ್ತಿಲ್ಲ. ನಮ್ಮ ಒಡ್ರುಂಡಿಯವರು ನಾಗರಾಜಣ್ಣ ಅಂತ ಅವ್ರೆ,
ಅವರೇ ನಮ್ಗೆ ಸ್ವಲ್ಪ ಮಾರ್ಗದರ್ಶಕರು. ಆಗ ನಾನು ಹಾಕಿದೀನಿ ಒಂದ್ಸಲಿ ಹಾಕಿ ನೋಡಿ ಅಂತಂದ್ರು. ಸುಮ್ನೆ ಅವ್ರ ಜಮೀನ್ಗೆ ಹೋಗೋದು, ನಾನು 1 ಗಂಟೆ ಟೈಮ್ ಕೆಲಸ ಮಾಡೋದು, ಪಿಕ್ಕಿಂಗ್ ಮಾಡ್ಕೊಡೋದು ಎಲ್ಲ ಬರ್ತಾ ಇದ್ದೆ. ಬಟ್ ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಆಗ ಮಲ್ಚಿಂಗ್ ಶೀಟ್ ಯಾವ ಕ್ವಾಲಿಟಿದ ಹಾಕ್ಬೇಕು ಅನ್ನೋದೇ ನಮ್ಗೆ ಹೇಳ್ಕೊಡ್ತಾ ಇರಲ್ಲ ಕೆಲವೊಬ್ರು. ಅದನ್ನ ಯಾರ ಜಮೀನ್ಗೆ ಹೋಗೋರೆ ಅವ್ರು ಇಲ್ದೇದಾಗ ಹೋಗೋದು, ನೋಡೋದು, ಬರೋದು, ಈ ತರ ಪ್ರಾಕ್ಟೀಸ್ ಇಟ್ಕೊಂಡನು. ನೀವು ಬೇರೆ ಜಮೀನ್ಗಳಿಗೆಲ್ಲ ಈ ರೀತಿ ಹೋಗಿ ಒಂದ್ ಅನುಭವ ತಗೊಂಡ್ವಿ. ಯಾಕಂದ್ರೆ ಫಸ್ಟ್ ಬೋರ್ಗ್ ಅನುಭವ ಇಲ್ದೇನೆ ನಾವು ದುಡ್ಡು ಕೇಳ್ಕೊಂಡಿದೀವಿ. ಮತ್ತೆ ಹಂಗಾಗದ್ ಬೇಡ, 1 ತಿಂಗಳ ಶ್ರಮ ಆಗತ್ತೆ ಅಂದ್ಬಿಟ್ಟು ಅವ್ರ ಜಮೀನ್ಗೆ ಹೋಗಿ ಕೆಲಸ ಮಾಡಿ ಅವಾಗ ಲಾಂಗ್ ಯಾರ್ಡ್ ಬೀನ್ಸ್ ತಂದ್ವಿ. ಟೊಮೊಟೊ ಆಗ ಫೇಲ್ಯೂರ್ ಆಗಿತ್ತು. ನಾನು ಏನು ಈಗ ಟ್ಯೂಬ್ ರೋಸಸ್ ಏನ್ ಮಾಡಿದೀನಿ ಮಧ್ಯದಲ್ಲಿ, ಅದು ಟೊಮೊಟೊ ಫೇಲ್ಯೂರ್ ಆಗಿತ್ತು. ಆ ಟೊಮೊಟೊ ಫೇಲ್ಯೂರ್ ಆಗಿರೋದನ್ನ ಮತ್ತೆ ಉಳಿಗೆಲ್ಸ ಮಾಡಿ ಅದಕ್ಕೆ ಮಲ್ಚಿಂಗ್ ಶೀಟ್ ಹಾಕಿ, ಆ ಮಲ್ಚಿಂಗ್ ಶೀಟ್ ಮೇಲೆ ಲಾಂಗ್ ಯಾರ್ಡ್ ಬೀನ್ಸ್ ನ, ಅಂದ್ರೆ ಅದನ್ನ ಮೈಸೂರು ಈ ಪ್ರಾಂತ್ಯದಲ್ಲಿ ಚೊಟ್ಟು ಅಂತ ಕರೀತಾರೆ, ಕೇರಳದಲ್ಲಿ ಪೈರು ಅಂತ ಕರೀತಾರೆ, ಇಂಗ್ಲಿಷ್ ಅಲ್ಲಿ ಲಾಂಗ್ ಯಾರ್ಡ್ ಬೀನ್ಸ್ ಅಂತ. ಆಗ ನಾಮದಾರಿ ಕಂಪ್ನಿದು ತಗೊಂಡ್ ಬಂದ್ ಹಾಕಿದ್ವಿ. ಅದು ಬರೀ ಎಷ್ಟು 24 ಕುಂಟೆ ಪ್ರದೇಶಕ್ಕೆ ಹಾಕಿದ್ವಿ. ಅವರು ಒಡ್ರುಂಡಿಯವ್ರು ಬಂದು ನಮ್ಗೆಲ್ಲ ಪಾಪ ಸಪೋರ್ಟ್ ಮಾಡಿಕೊಟ್ರು. ಆಮೇಲೆ ಮತ್ತೆ ಬೆಳೆ ತುಂಬಾ ಚೆನ್ನಾಗಿ ಬಂತು. ಪ್ರತಿ ದಿನ ಬಿಡ್ದಿನ ಅದು ಕುಯ್ಲ್ ಮಾಡ್ಬೇಕು ಲೆಕ್ಕಾಚಾರದಲ್ಲಿ. 1 ಡೇ ಅದು ಇಂಟರ್ವಲ್ಸ್, ಅದಕ್ಕೆ 30 ಡೇಸ್ ಅಲ್ಲಿ 15 ಡೇಸ್ ಪಿಕ್ಕಿಂಗು, 15 ಡೇಸ್ ಆಫ್. ಅದು ಅವಾಗ ಏನಾಯ್ತು, ಅದು ಪ್ರತಿ ದಿನ ಬರಕ್ ಶುರು ಆಗ್ಬಿಡ್ತದು. ಆ ಫರ್ಟಿಲಿಟಿಗೆ ಪ್ರತಿ ದಿನ ಬರಕ್ ಶುರು ಆಗ್ಬಿಡ್ತು. ನಮ್ಗೆ ಇದು ದಿನ ಬೇರೆ ಕೆಲಸಗಳು ಇದ್ಯಾಕಪ್ಪ, ಇದು 5 ರಿಂದ 6 ಜನ ಇಲ್ಲೇ ಕಾಲ ಕಳೆದು ಬಿಡ್ತಾ ಇದೀವಿ, ಇದೊಂಚೂರು ನಿಂತು ಹೋಗ್ಬಿಟ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು. ಅದು ಅವಾಗ್ಲೇ 30 ರೂಪಾಯಿ ರೇಟ್. ಅವಾಗ ಅದೇನ್ ನಮ್ಮ ಅದೃಷ್ಟನೋ ಏನೋ, 30 ರೂಪಾಯಿ ರೇಟು. ಮತ್ತೆ ಮಳೆ ಹೊಡ್ತು ಮಲಗ್ಬಿಡ್ತು, ಕಂಪ್ಲೀಟ್ ಮಲಗ್ಬಿಡ್ತು. ಸರಿ, ಹಂಗೆ ಎತ್ತಿ ನಿಲ್ಸಿದ್ವಿ. ಆ ನಿಲ್ಸಿದ ಮೇಲೂ ಕೂಡ ಪವರ್ ವಾಶ್ ಮಾಡ್ಸಿದ್ವಿ. ಇನ್ನೊಂದು ಬೆಳೆ ಏನಾರು ತೆಗೀನ ಅಂತ ಹೇಳ್ಬಿಟ್ಟು ಆ ತೊಳೆದ್ಬಿಟ್ಟು ಮಾಡಿದ್ವಲ್ಲ, ಅದೇನೆ ಒಂದು 65,000 ರೂಪಾಯಿ ದುಡ್ಡು ಆಯ್ತು ನಮ್ಗೆ. ಟೋಟಲಿ ಅದ್ರದ್ದು ನಮ್ ಲೆಕ್ಕ 40,000 ಏನೋ ಖರ್ಚಾಗಿತ್ತಷ್ಟೇ. 1,73,000 ರೂಪಾಯಿ ದುಡ್ಡನ್ನ ಮಾರ್ಕೆಟ್ ಅವನೇ ಮನೆಗೆ ತಂದು ಕೊಟ್ಟ. ಅವಾಗ್ಲಿಂದ ನಮ್ಗೆ ಇನಿಷಿಯಲ್ ಸ್ಟೇಜ್ ಶುರು ಮಾಡಿದ್ವಿ. ಆಗ ತರಕಾರಿ ಶುರು ಮಾಡಿ ಲಾಸ್ಟ್ ಒಂದು 2020 ಕೋವಿಡ್ ಟೈಮಲ್ಲಿ ಸ್ಟಾಪ್ ಮಾಡಿದ್ವಿ. ಯಾವ್ದು ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂದು 3 ಇಯರ್ಸ್ ಸ್ಟಾಪ್ ಮಾಡ್ಬಿಟ್ವಿ, ಬೇಡ ಅಂತ ಹೇಳಿ. 2021 ಅಲ್ಲಿ ಮತ್ತೆ 21-22 ಅಲ್ಲಿ ಹೀರೆಕಾಯಿಗೆ ಬಂದ್ವಿ. ಹೀರೆಕಾಯಿ ಎಲ್ಲ ಒಳ್ಳೆ ಫಸ್ಟ್ ಕ್ಲಾಸ್ ಫಸಲಾಯ್ತು. 22 ಕಂಪ್ಲೀಟ್ ಏನಾಯ್ತು ಅಂತಂದ್ರೆ, ಈ ಆರ್ಗ್ಯಾನಿಕ್ ಬರ್ಬೇಕು ಅಂತ ಸುಮಾರು ದಿವಸದಿಂದ ಉದ್ದೇಶ ಇತ್ತು ನನ್ನಲ್ಲಿ. ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಸುಮಾರು ದಿನದ ಉದ್ದೇಶ ಆಯ್ತು. ಬಟ್ ಆರ್ಗ್ಯಾನಿಕ್ ಮಾಡ್ಬೇಕಾದ್ರೆ ನಮ್ಮ ಸಾಯಿಲ್ ಫರ್ಟಿಲಿಟಿ ಸಪೋರ್ಟ್ ಮಾಡ್ತಾ ಅಂತ ಅಂದ್ಬಿಟ್ಟು ಆ ಒಂದು ವಿಚಾರದಲ್ಲಿದ್ದೆ. ಆ ವಿಚಾರದಲ್ಲಿ ಇದ್ದಾಗ ಏನಾಯ್ತು, ಸಾಯಿಲ್ ಫರ್ಟಿಲಿಟಿ ನಾವು ಸುಮ್ಮನೆ ಚೆಕ್ ಮಾಡಿస్తే ಆರ್ಗ್ಯಾನಿಕ್ ಕಾರ್ಬನ್ಸ್ ವ್ಯಾಲ್ಯೂ ತುಂಬಾ ಕಡಿಮೆ ಇತ್ತು, ನಮ್ದು ಕಡಿಮೆ ಇತ್ತು. pH ವ್ಯಾಲ್ಯೂ ಕೂಡ ಕಡಿಮೆ ಇತ್ತು. ಸರಿ, ಇನ್ನು ಇದ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಇದನ್ನ ಮಾತಾಡೋಣ ಸರ್, ಮಣ್ಣು ಅವಗುಣ ಬಂದಾಗ. ಸರ್, ಈಗ ಸೇವಂತಿ ಬೆಳೆಗೆ ನೀವು ಯಾವಾಗ ಬಂದ್ರಿ ಸರ್? ಸರ್, ನಾನು ಸೇವಂತಿಗೆ ಬೆಳೆಗೆ ಬಂದಿದ್ದು ಲಾಸ್ಟ್ ಡಿಸೆಂಬರ್ ಅಲ್ಲಿ, 1 ಇಯರ್ ಬ್ಯಾಕ್ ಅಲ್ಲಿ. ನಾನು ಹೀಗೇನೆ ಮಾರ್ಕೆಟ್ಗೆ ಹೋಗಿದ್ದಾಗ ಹೂ ಚೆನ್ನಾಗಿತ್ತು, ಒಂದು ಮಾರು ಹೂ ತಗೊಂಡಾಗ ಏನಾಯ್ತು, ಅವನು 80 ರೂಪಾಯಿ ಹೇಳ್ದ. ಆ 80 ರೂಪಾಯಿ ತಗೊಂಡ್ ಬಂದೆ. ಅದು ಸೇವಂತಿಗೆ, ಆಕ್ಚುಲಿ ಅದು ಪೂರ್ಣಿಮಾ ಅಲ್ಲ. ಅದರಲ್ಲಿ ಗೊತ್ತಾಯ್ತು ಯಾವ್ದು ಡಿಫ್ರೆನ್ಸ್ ಏನು ಅಂತ. ಇದು ಎಲ್ಲಿ ಬೆಳೆ ಮಾಡೋರು ಅಂತ ನೋಡಿದಾಗ ಇಲ್ಲಿ ಮಂಡ್ಯ ಜಕ್ನಳ್ಳಿ ಹತ್ರ ಮಾಡಿದ್ರು. ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದಾದ್ಮೇಲೆ ಏನಾಯ್ತು, ಮತ್ತೆ ಅದನ್ನ ತಮಿಳ್ನಾಡು ರಾಯಕೋಟೆಗೆ ಹೋದ್ವಿ. ರಾಯಕೋಟೆಯಲ್ಲಿ ಅಲ್ಲೆಲ್ಲ ಬೆಳೆ ನೋಡ್ಕೊಂಡು ಬಂದ್ವಿ. ಪೂನಾದವ್ರಿಗೆ ಫೋನ್ ಮಾಡಿದೆ, ಫ್ರೆಂಡ್ ಇದಾರೆ, ಅಲ್ಲಿಂದಾನೇ ಕಟಿಂಗ್ಸ್ ಬರೋದು ಜಾಸ್ತಿ. ಅಲ್ಲಿಂದ ಪೈರ್ ತರಿಸಿ ಪೂರ್ಣಿಮಾನ್ ಮಾಡಿದ್ವಿ. ಯಾವಾಗ ನೀವು ಈಗ ಸೇವಂತಿ ಬೆಳೆನೇ ಸ್ಟಾರ್ಟ್ ಮಾಡಿದ್ ಯಾವಾಗ ಸರ್? ಫಸ್ಟ್ ಟೈಮ್ ನಾನು ಸೇವಂತಿ ಬೆಳೆನೇ ಹಾಕಿದೀನಿ 1.5 ಇಯರ್ಸ್ ಅಲ್ಲಿ. 1.5 ಇಯರ್ಸ್ ಅಲ್ಲಿ ಅವಾಗ ಬೇರೆ ಬೇರೆ ತಳಿಗಳನ್ನ ಹಾಕಿದ್ರಿ? ಇಲ್ಲ, ಅವಾಗ ಹಾಕಿದ್ದು 2ನೇ. ಒಂದು ಐಶ್ವರ್ಯ 2 ಹಾಕಿದ್ವಿ, ಮತ್ತೆ ಒಂದು ಪೂರ್ಣಿಮಾ ಹಾಕಿದ್ವಿ. ಆ ಪೂರ್ಣಿಮಾ ಹಾಕಿದಾಗ ಚೆನ್ನಾಗಾಯ್ತು ಬಿಡಿ, ಅದೇನ್ ನಮ್ಗೆ ಲಾಸ್ ಆಗ್ಲಿಲ್ಲ. ಒಂದು 8,000 ಪೈರ್ ಹಾಕಿದ್ವಿ, ಒಂದು 4 ಲಕ್ಷ ರೂಪಾಯಿ ದುಡ್ಡಾಯ್ತು. 4 ಲಕ್ಷ ದುಡ್ಡಾಯ್ತು. ಅದು ತಳಿಗಳು ಬಂದಾಗ ಮಾತಾಡೋಣ. ಅದಾದ್ಮೇಲೆ ಈಗ ಈ ಬೆಳೆನೆ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಸರ್? ಈ ಬೆಳೆ ಏನ್ ಮಾಹಿತಿ ಎಲ್ಲಾದ್ರೂ ತಗೊಂಡ್ರ ಏನಂತ? ಇದ್ರದ್ದು ಮಾಹಿತಿ ಹೀಗೆ ಅಂತಂದ್ರೆ, ಈಗ ನಮ್ಗೆ 4ನೇ ತಿಂಗಳು ಹಾಕಿದಾಗ ನಮ್ಗೆ ಕಮೆನ್ಸ್ ಆಗೋದು ವರಮಹಾಲಕ್ಷ್ಮಿ ಕಮೆನ್ಸ್ ಆಗ್ಬೋದು, ಅಥವಾ ಆಯುಧ ಪೂಜೆ ಕಮೆನ್ಸ್ ಆಗ್ಬೋದು, ಗೌರಿ ಹಬ್ಬ ಶುರು ಆಗ್ಬೋದು. 6ನೇ ತಿಂಗಳು, ಈಗ 8ನೇ ತಿಂಗಳು ಏನಿದೆ, 8ನೇ ತಿಂಗಳು ಪಾಸ್ ಆಗಿ ಸ್ಟಿಲ್ 12ನೇ ತಿಂಗಳ ತನಕನೂ ಕೂಡ ನಮ್ಗೆ ಇನ್ನೇನಿದ್ರು ಹಬ್ಬಗಳ ಸೀಸನ್. ಹಬ್ಬಗಳ ಸೀಸನ್ ಆಗಿದ್ರೆ ರೆಗ್ಯುಲರ್ ಇದು ಮಾರ್ಕೆಟ್ಗೆ ಬೇಕು. ಆಮೇಲೆ ಇದು ಈಲ್ಡ್ ಸ್ವಲ್ಪ ಏನಾಗುತ್ತೆ ಅಂದ್ರೆ, ನಾವು 4ನೇ ತಿಂಗಳು ಏನಾಗ್ತೀವಿ,
ಹಾಕಿದಾಗ ಸ್ವಲ್ಪ ಲೇಟ್ ಅದು ಬರಬೇಕಾದ್ರೆ ಓಕೆ ಒಂದು 160ರಿಂದ 165 ದಿವಸಕ್ಕೆ ಕಟಿಂಗ್ ಬರೋದು ಅದು. ಆಕ್ಚುಲಿ ಇದು ಹಾಕಿರೋದು ಏಪ್ರಿಲಲ್ಲಿ, ಈಗ ನಮಗೆ ಸ್ಟಿಲ್ ಈಗ ಆಗಸ್ಟ್ ಬಂತು ಈಗ ನಮಗೆ. ಅಂದ್ರೆ ಸರ್ ಈಗ ನೀವು ಬೆಳೆಕಿನ ಮುಂಚೆ ಬೇರೆ ತೋಟಗಳಿಗೆ ಹೋಗಿ ನೋಡ್ಕೊಂಡ್ ಬಂದ್ರ ಸೇವಂತಿಗೆ? ಸೇವಂತಿಗೆ ಇಲ್ಲ, ನಾನು ಹೋಗಿದ್ದು ಪೂನಾದೊಂದೇನೆ. ಪೂನಾದಲ್ಲಿ ನೋಡ್ಕೊಂಡ್ ಬಂದೆ. ಬಟ್ ನನ್ನ ಸ್ವಭಾವ ಹೇಗೆ ಅಂತಂದ್ರೆ ನಾವ್ ಏನ್ ಮಾಡಿರ್ತೀವಿ ನಮ್ಮ ಮೈಂಡಿಗೆ ತಗೊಂಡು ಅದನ್ನ ನಾನು ಜಮೀನಲ್ಲಿ ಮಾಡ್ಬೋದ ಅಂತ ಸ್ವಲ್ಪ ಅದು ಯೋಚನೆ ಮಾಡಿ, ಅದು ನಮ್ ಜಮೀನ್ಗೆ ಹೋಗುತ್ತಾ ನಮ್ ಕ್ಲೈಮೇಟ್ಗೆ ಹೋಗುತ್ತಾ ಅಂತ ಯೋಚನೆ ಮಾಡಿ ನಾನು ಮಾಡೋದು ಅದನ್ನ. ಹಂಗಾಗಿ ಇದನ್ನ ನಾನೇನ್ ಮಾಡಿದೆ, ಇದನ್ನ ಯಾಕೆ ಮಾಡಬಾರ್ದು ಅಂತ ಓದ್ಸಲಿನೇ ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ಆ ಕಾನ್ಸೆಪ್ಟ್ ಅಲ್ಲಿ ಏನಾಯ್ತು, ಸ್ವಲ್ಪ ಪೈರ್ ಮಿಸ್ ಆಯ್ತು ನಮ್ಗೆ. ಆ ಟೈಮಲ್ಲಿ ಪೈರ್ ಬರ್ಲಿಲ್ಲ. ಪೂರ್ಣಿಮಾಗೆ ಹೋದ್ವಿ, ಪೂರ್ಣಿಮಾನು ಚೆನ್ನಾಗಾಯ್ತು. ನೆಕ್ಸ್ಟ್ ಈಗ ಸೇವಂತಿಗೆಗೆ ಬಂದ್ಬಿಟ್ವಿ. ಸರ್ ಈಗ ಒಂದು ಇದ್ರದ್ದು ಏನ್ ಇಂಪಾರ್ಟೆನ್ಸ್ ಇದೆ ಸರ್? ಈಗ ನೀವು ಏನ್ ಉಪಯೋಗ ಜಾಸ್ತಿ ಏನಕ್ಕೆ ಮಾಡ್ತಾ ಇದಾರೆ? ನೀವು ಕಳಿಸ್ತಾ ಇದ್ದೀರಲ್ಲ ಸರ್, ಅವ್ರು ಇದನ್ನ ಹೂಗಳನ್ನ ತಗೊಂಡು ಅಲಂಕಾರಿಕವಾಗಿ ಮಾಡ್ತಾ ಇದಾರೋ ಅಥವಾ ಏನ್ ಡೆಕೋರೇಷನ್? ಸರ್ ಇದು 3 ತರ ಕೆಲ್ಸಕ್ಕಾಗತ್ತೆ. ಒಂದೇನು ಅಂತಂದ್ರೆ ಇದು ಒಂದು ವಾರದ ತನಕ ಕೀಪ್ ಮಾಡ್ಬೋದು ಫ್ಲವರ್ಸ್ನ. ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಆಮೇಲೆ ಬಂಚಸ್ಗೆ ಅಂದ್ರೆ ಲಾಂಗ್ ಕಟಿಂಗ್ ಮಾಡಿದ್ರೆ ಬಂಚಸ್ಗೆ ಹೋಗುತ್ತೆ. ಡೆಕೋರೇಷನ್ ಒಂದು ಮಾಡ್ಬೋದು ಇದು. ಆಮೇಲೆ ಕಟ್ಲಿಕ್ಕೆ ಹೋಗುತ್ತೆ, ಇದು ಮಾರ್ಲೆಕ್ಕ ಕಟ್ಬಿಟ್ಟು ಮಾರ್ತಾರೆ, ಅದಕ್ಕೆ ಹೋಗುತ್ತೆ. ಇನ್ನೊಂದು ಏನಂತಂದ್ರೆ ಇವತ್ತು ಮಳೆ ಬಿದ್ರೆ ಜಸ್ಟ್ ಇನ್ನೂ 1-2 ದಿವಸ ಗಂಟ ನಾವು ಕುಯ್ಬೋದು, ಕೀಪ್ ಮಾಡ್ಬೋದು ನಾವು. ಆ ಒಂದು ಕೀಪ್ ಮಾಡ್ಬೋದು. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಇದನ್ನ ಹಾಕಿ ಬೆಳೆಯಲೇಬೇಕು ಅಂದ್ಬಿಟ್ಟು ಮಾಡಿದ್ದು ನಾವು. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸರ್ ಈಗ ನೀವು ಬಹಳಷ್ಟು ಬೆಳೆಗಳನ್ನ ಬೆಳೆದಿದ್ರಿ ಅಂತ ಹೇಳಿದ್ರಿ ಸರ್. ಹೌದು. ಅದಕ್ಕೆ ಹೋಲಿಸಿದ್ರೆ ಇದು ಯಾವ ರೀತಿ ಉತ್ತಮ ಅಂತ ಹೇಳ್ತೀರಾ? ಸರ್ ಇದೇನಂತಂದ್ರೆ ಇದೊಂಥರ ದುಡ್ಡಿನ ಮೇಲೆ ಆಟ. ಇದು ದುಡ್ಡು ನಾವು ಎಷ್ಟು ಖರ್ಚು ಮಾಡ್ತಾ ಇರ್ತೀವಿ ಅಷ್ಟು ಗ್ರೋತ್ ಬರ್ತಾ ಇರುತ್ತೆ. ಅಂದ್ರೆ ಈಗ ನಾವು ಬೇರೆ ತರ ಕೆಮಿಕಲ್ ಏನು ಉಪಯೋಗಿಸಲ್ಲ, ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ಕಂಪ್ಲೀಟ್ಲಿ ಸಾವಯವ ಕೃಷಿನೇ ಮಾಡ್ತಾ ಇರ್ತೀವಿ ಇದನ್ನ. ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ ಬೇರೆ ಕೆಮಿಕಲ್ ಮಾಡ್ಬಿಟ್ರೆ ಜಲ್ದಿ ಗ್ರೋತ್ ಆಗಿ ಜಲ್ದಿ ಖಾಲಿ ಆಗ್ಬಿಡುತ್ತೆ. ನಾವು ಆರ್ಗ್ಯಾನಿಕ್ ಬಂದಿರೋದ್ರಿಂದ ಪ್ಯೂರ್ಲಿ ನಾವು ಮಾಡ್ತಾ ಇರೋದು ಲೀಫ್ ಎಕ್ಸ್ಟ್ರಾಕ್ಟ್. ಲೀಫ್ ಎಕ್ಸ್ಟ್ರಾಕ್ಟ್ ಲಿಕ್ವಿಡ್ ಅಲ್ಲಿ ನಾವು ಮಾಡ್ತಾ ಇರೋದು. ಫಾರ್ಮರ್ಸ್ ನಿಮ್ಗೆ ಒಂಥರ ಖರ್ಚು ಕಡಿಮೆ ಆಗಿ ಅಡ್ವಾಂಟೇಜ್. ಇಲ್ಲ ಖರ್ಚು ಅಷ್ಟೇ ಬರುತ್ತೆ ಖರ್ಚು ಅಷ್ಟೇ ಬರುತ್ತೆ. ನಾನು ಹೇಳ್ಬಿಡ್ತೀನಿ, ಫಾರ್ಮರ್ಸ್ ಚಾಯ್ಸ್ ಅನ್ನೋದು ಕಂಪ್ನಿ ಇದು. ಆ ಕಂಪ್ನಿದು ಲಿಕ್ವಿಡ್ ಎಲ್ಲ ಲೀಫ್ ಎಕ್ಸ್ಟ್ರಾಕ್ಟ್ ಅಲ್ಲೇ ಮಾಡ್ತಾ ಇರೋಂಥದ್ದು. ಪ್ರೋಸೆಸ್ ಎಲ್ಲ ಲೀಫ್ ಎಕ್ಸ್ಟ್ರಾಕ್ಟ್. ಅದನ್ನ ಖುದ್ದೋಗಿ ಭೇಟಿ ಮಾಡಿ ನಾನು ನೋಡ್ಕೊಂಡು ಬಂದು ಅದಾದ್ಮೇಲೆ ನಮ್ಮ ಜಮೀನ್ಗೆ ಫಸ್ಟ್ ಸುಗಂಧರಾಜ ಪಕ್ಕದಲ್ಲಿ ಇದೆಯಲ್ಲ ಅದಕ್ಕೆ ಶುರು ಮಾಡಿ, ಅದಾದ ನಂತರ ಇದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ತವಳಿಂದ ಅದನ್ನೇ ಮಾಡ್ತಾ ಇರೋದು ನಾನು. ಇದು ಒಂದು ಪೈಸದ ಭಾಗನೂ ಕೂಡ ನಾವು ಕೆಮಿಕಲ್ ಉಪಯೋಗಿಸಿಲ್ಲ. ಕೆಮಿಕಲ್ ನಾವು ಯಾವ ಉಪಯೋಗಿಸ್ತೀವಿ ಅಂತಂದ್ರೆ ಮೇಲ್ಗಡೆ ಬೆಳೆ ಈ ಥ್ರಿಪ್ಸ್ ಮತ್ತೆ ಮೈಟ್ಸ್ ಬರುತ್ತಲ್ಲ ಆದಷ್ಟು ಅದರಲ್ಲೇ ಇದೆ. ನೀಮ್ ಲೀಫು, ಕ್ರೋಮು ಇದೆಲ್ಲ ಇದೆ. ಅದು ಉಪಯೋಗಿಸಿ ಕಂಟ್ರೋಲ್ ಬರ್ದೇ ಇದ್ದಾಗ ಅಂದ್ರೆ 100ಕ್ಕೆ
ಇನ್ನೊಂದು 2% ನಮಗೆ ಕಂಟ್ರೋಲ್ ಬರದೇ ಇದ್ದಾಗ ನೆಗ್ಲಿಜಿಬಲ್ ಅಲ್ಲಿ ಉಪಯೋಗಿಸ್ತೀವಿ ನಾವು. ಓಕೆ ಸರ್, ಇದಕ್ಕೆ ನಿಮ್ದು ಯಾವ ರೀತಿ ಮಣ್ಣು ಇದೆ ಸರ್ ಇಲ್ಲಿ? ಸರ್ ಇದೆಲ್ಲ ನಮಗೆ ರೆಡ್ ಸಾಯಿಲು, ಪೂರ್ತಿ ಕಲ್ಲು ಮಿಶ್ರಿತ ಮಣ್ಣು, ಕೆಂಪು ಮಣ್ಣು ಅಂತ ಹೇಳ್ತೀವಿ. ಇದು ಸ್ವಲ್ಪ ನೀರು ಬಿಡದೇ ಇದ್ದಾಗ ಹೊರಟೆ ಆಗ್ಬಿಡ್ತದೆ. ಆಕ್ಚುಲಿ ನೀರ್ನ ಮೇಂಟೆನೆನ್ಸ್ ಮಾಡ್ಬೇಕು. ಈಗ ನಮ್ದೆಲ್ಲ ಕಂಪ್ಲೀಟ್ಲಿ 2 ಲೀಟರ್ ಬೀಳಂತದ್ದು ಡ್ರಿಪ್ ಹಾಕೊಂಡ್ಬಿಟ್ಟಿದೀವಿ, ನೆಟಾಫಿಮ್ ಹಾಕಿರೋದು ನಾವು. ನಮ್ಗೆ ಎಷ್ಟು ನೀರು ಬೋರಲ್ಲಿ ಏನಾದ್ರು ನೀರು ಕಡಿಮೆ ಆಯ್ತಾ 2 ಲೀಟರಲ್ಲೇ ಸಪೋರ್ಟ್ ಮಾಡ್ತೀವಿ ನಾವು, ಡೇ ಅಂಡ್ ನೈಟ್ ಸಪೋರ್ಟ್ ಮಾಡ್ತೀವಿ. ಒಟ್ಟಿನಲ್ಲಿ ಕೆಂಪು ಮಣ್ಣು ಇದಕ್ಕೆ ಏನು ಮಣ್ಣು ಅಂತ ಏನಿಲ್ಲ, ಯಾವುದೇ ಮಣ್ಣಲ್ಲೂ ಕ್ಷಾರದ ಮಣ್ಣಲ್ಲೂ ಕೂಡ ಬೆಳಿಬಹುದು. ಬೆಳಿಬೇಕು ಅಂತಂದ್ರೆ ಮಣ್ಣಿನ ಫರ್ಟಿಲಿಟಿನ ಫಸ್ಟ್ ಮೇಂಟೈನ್ ಮಾಡ್ಬೇಕು, ಮೇಂಟೈನ್ ಮಾಡ್ಕೋಬೇಕು. ಸರ್, ಇದಕ್ಕೆ ಹವಾಗುಣ ಯಾವ ರೀತಿ ಮುಖ್ಯ ಆಗತ್ತೆ ಸರ್? ಈಗ ನಾವು ನೋಡ್ದಂಗೆ ಸರ್, ಈಗ ಪಾಲಿಯೋಸಲ್ಲೆಲ್ಲ ಮಾಡ್ತಾ ಇರ್ತಾರೆ, ಶಾರ್ಟ್ ಡೇ ಲಾಂಗ್ ಡೇ, ಬೆಳಕೆಲ್ಲ ಕೊಟ್ಟು ಲೆಂತ್ ಹೆಚ್ಚಿಗೆ ಮಾಡಿ, ಆಮೇಲೆ ಬೆಳಕನ್ನ ಕಡಿಮೆ ಮಾಡಿ ಹೂಗಳನ್ನ ತರಿಸುವಂತದ್ದನ್ನೆಲ್ಲ ಎಲ್ಲ ನೋಡ್ತಾ ಇರ್ತೀವಿ ಸರ್. ನೀವು ಓಪನ್ ಫೀಲ್ಡ್ ಅಲ್ಲಿ ಬೆಳೆದ್ರಿಂದ ಇದಕ್ಕೆ ಯಾವ ರೀತಿ ಚಾಲೆಂಜಸ್ ಇದೆ ಸರ್? ಇದು ಇಲ್ಲ, ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ ಇದಕ್ಕೆ. ಅಷ್ಟು ಸುಲಭವಾಗಿ ಈಗ ನಾವು ಈಗ ಬೆಳೆ ಮಾಡಿದೀವಿ, ಈಗ ಬಂದ್ಬಿಟ್ಟಿದೆ ಅಂತ ನಾವು ಖುಷಿ ಪಡ್ತೀವಿ. ಬಟ್ ಮಾಮೂಲಿ ಫಸ್ಟ್ ಸ್ಟಾರ್ಟಿಂಗ್ ತವಳಿಂದಾನೆ ತುಂಬಾ ಚಾಲೆಂಜಸ್ ಆಗಿ ಗಿಡ ನಿಂತ್ಕೊಳ್ಬೇಕಾದ್ರೆ ಇದು 1.5 ತಿಂಗಳು ಬೇಕು, 45 ದಿವಸ ಬೇಕು. ಅದಾದ್ಮೇಲೆನೆ ಇದು ಅದನ್ನ ಆಹಾರ ಉತ್ಪತ್ತಿ ಮಾಡ್ಕೊಂಡು ಅದನ್ನ ತಿನ್ನಷ್ಟು ಕೆಪಾಸಿಟಿ ಬರೋದು 45 ದಿವಸ. 45 ದಿವಸ ತನಕ ಹೋಗ್ಲೂಬಹುದು, ಅದು ಉಳ್ಕೊಳ್ಳಬಹುದು. ಬಟ್ ಇದಕ್ಕೆ ಏನಾಗುತ್ತೆ ಅಂದ್ರೆ ಈ 8ನೇ ತಿಂಗಳಿಗೆ ಈಗ ನಾವು ಈಗ 4ನೇ ತಿಂಗಳು ನಾಟಿ ಮಾಡ್ತೀವಿ, ಅದು ಸೂರ್ಯನ ಕಿರಣ ಯಥೇಚ್ಛವಾಗಿ ಸಿಗುತ್ತೆ, ನಮ್ಗೆ ಸಿಗುತ್ತೆ. ಅಲ್ಲಿಗೆ ಅದು ಚೆನ್ನಾಗುತ್ತೆ, ಪ್ಲಾಂಟ್ ವಿಗರ್ಸ್ ಬರುತ್ತೆ. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಈಗ 6ನೇ ತಿಂಗಳು 5ರಿಂದ 6ನೇ ತಿಂಗಳಿಗೆ ಬಂದಾಗ ಏನಾಗುತ್ತೆ, ಮಳೆ ಕಂಪ್ಲೀಟ್ ಹಿಡ್ಕೊಳತ್ತೆ, ನಮ್ಗೆ ಜಡಿ ಹಿಡ್ಕೊಳತ್ತೆ. ಆ ಜಡಿ ಹಿಡ್ಕೊಂಡಾಗ ಏನಾಗ್ಬಿಡುತ್ತೆ, ಫಂಗಲ್ ಡಿಸೀಸ್ ಬಂದ್ಬಿಡುತ್ತೆ. ಆ ಫಂಗಲ್ ಡಿಸೀಸ್ ಬರಬಾರ್ದೇ ಇದ್ದಾಗಿರ್ಲಿ ಅಂತ ನಾವು ಪ್ಯೂರ್ಲಿ ಆರ್ಗ್ಯಾನಿಕ್ ಕೊಟ್ಟೋಗ್ಬಿಡ್ಬೇಕು ನಾವು. ಆ ಮಳೆಯಲ್ಲಿ ಸ್ವಲ್ಪ ಸ್ಟ್ಯಾಂಡ್ ಆಯ್ತು ಅಂದ್ರೆ ಇದು ಪ್ರಾಬ್ಲಮ್ ಆದ್ರೂ ಕೂಡ ನಿಂತ್ಕೊಳ್ಳುತ್ತೆ ನೋಡಿ, ಖಂಡಿತ ನಿಂತ್ಕೊಳ್ಳುತ್ತೆ. ಸರ್, ಈಗ ಇಲ್ಲಿ ಇಲ್ಲಿ ಯಾವ್ದು ತಳಿ ಹಾಕಿದ್ರಿ ಸರ್ ನೀವು? ಸರ್, ಸೇವಂತಿಗೆಯಲ್ಲಿ ಎಲ್ಲ ಸೆಂಟ್ ಎಲ್ಲೋ ಅಂತ ಹೇಳಿ ಇದು ಬಂದಿರೋದು 3 ತರ ಹಾಕಿದ್ವಿ. ಈಗ ಒಂದು 5 ರೋ ಏನ್ ಮಾಡಿದೀವಿ, 2000 ಪೈರು ನಾವು ಸೆಂಟ್ ವೈಟ್ ಅಂತ ಹಾಕಿದೀವಿ. ಅದು ಲೋಕಲ್ ವೆರೈಟಿ ತರಿಸಿದೀನಿ ನೋಡೋಣ ಅಂತ ಹೇಳಿ, ಅದು ಕೋಲಾರದ್ದೇನೆ, ಪ್ರಾಪರ್ ಕೋಲಾರದ್ದು. ಇನ್ನು ಒಂದು 6000ನ ಭಾಸ್ಕರ್ ರೆಡ್ಡಿ ಅಂದ್ಬಿಟ್ಟು ನೆಲಮಂಗಲ ತರಿಸಿದೀವಿ. ಅದು ಮೊದ್ಲಿಂದ ಮಾಡ್ತಾ ಇರೋಂಥದ್ದು, ಅಲ್ಲೇ ತರ್ಸೋದು ನಾವು ಯಾವಾಗ್ಲೂ. ಇನ್ನು ಬಾಕಿದು ಒಂದು 4000 ಏನ್ ಮಾಡಿದೀವಿ, ಕಲ್ಕತ್ತಾದಿಂದ ಡೈರೆಕ್ಟ್ ತರ್ಸ್ಕೊಂಡು ಹಾಫ್ ರೂಟಿಂಗ್ ತರ್ಸ್ಕೊಂಡು ಅದನ್ನ ಫುಲ್ ರೂಟ್ ನಾವು ಮಾಡ್ಕೊಂಡು ಟ್ರೇಲ್ ಹಾಕೊಂಡು ನರ್ಸರಿಲಿ, ನಮ್ಮ ಸ್ನೇಹಿತರ ನರ್ಸರಿಲಿ ಹಾಕೊಂಡು ಅದನ್ನ ಈ ಭಾಗ ಮಾಡ್ಕೊಂಡಿದೀವಿ ನೋಡೋಣ ಅಂತ ಹೇಳಿ. ಬಟ್ ಕಂಪ್ಯಾರಿಸನ್ ಅಲ್ಲಿ ನಮ್ಗೆ ಕಲ್ಕತ್ತಾನೆ ಬೆಟರ್ ಅನ್ಸುತ್ತೆ. ಇಳುವರಿಲಿ ಗಿಡಗಳು ಚೆನ್ನಾಗಿದಾವೆ, ಬಡ್ಸು ಒಂದೇ ಸಮ ಬಂದಿದೆ. ಸರ್, ಎಷ್ಟು ಎಕರೆ ಇದೆ ಸರ್? ಸರ್, ಈಗ ಒಟ್ಟಿಗೆ ನಾವು ಈಗ 1.5 ಎಕರೆ ಮಾಡಿದೀವಿ. ಈಗ 1.5 ಎಕರೆ ಮಾಡಿದೀವಿ. ಅದರಲ್ಲಿ 10,000 ಪೈರ್ ಕೂತಿದಾವೆ, 1,000 ಪೈರ್ ಹೋಗಿರ್ಬೋದು, ಒಂದು 9,000 ಪೈರ್ ಕೂತಿದೆ ಸರ್. 9,000 ಪೈರ್ ಕೂತಿದೆ. ಈ ಪೈರು ನೆಡಕಿನ ಮುಂಚೆ ಸರ್, ಇದ್ರ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ನೀವು? ಸರ್, ಈಗ ಫಸ್ಟ್ ಉಳಿಗೆಲ್ಸ ಮಾಡಿದ್ವಿ, ಒಂದು ಟ್ರಿಪ್ ಡಯಾಂಚ, ಹಸಿರೆಲೆ ಗೊಬ್ಬರ, ಸ್ಟೆಮಿಲೋ ಹೆಮಿಟೈಟ್ಸು, ಇದನ್ನೆಲ್ಲ ಹಾಕೊಂಡು ಮಲ್ಚ್ ಮಾಡಿ, ಪುನಃ ಮತ್ತೆ ಅದಕ್ಕೆ ದನದ ಗೊಬ್ಬರ ಒಂದು 50 ಗಾಡಿ ಉಡ್ಸಿ, ಅದನ್ನ ಬೆಡ್ ಮಾಡಿ, ಕೈಯಲ್ಲೇ ಬೆಡ್ ಮಾಡಿ, ಬೆಡ್ ನ ಹೈಟ್ ಮಾಡಿ, ಅದಕ್ಕೆ ಒಳ್ಳೆ ಕ್ವಾಲಿಟಿ ಮಲ್ಚಿಂಗ್ ಶೀಟ್ 30 ಮೈಕ್ರಾನ್ ಅಂತ ಬರುತ್ತೆ, ಸೋನೈಟ್ ಕಂಪ್ನಿದೆ ಉಪಯೋಗಿಸೋದು ನಾವು, ಇನ್ಯಾವುದೂ ಉಪಯೋಗಿಸಲ್ಲ. ಅದು ಹೆಂಗೆ ಅಂತಂದ್ರೆ UV ಟ್ರೀಟೆಡ್ ಇರುತ್ತೆ, ಪ್ಲಸ್ ಆಮೇಲೆ ಸನ್ ರೇಸ್ ನ ಚೆನ್ನಾಗಿ ಹಿಡಿದು ಇಟ್ಕೊಳತ್ತೆ. ಆ ಒಂದು ಶೀಟ್ ಅಲ್ಲಿ ತ್ರಿಪ್ಸು ಕೂತ್ಕೊಂಡ್ರೆ ಅದನ್ನ ಅದೇ ಸಾಯ್ಬೇಕು, ಆತರ ಟ್ರೀಟೆಡ್ ಮಾಡಿರ್ತಾರೆ. ಅದಕ್ಕೆ ಸಲ್ಫರ್ ಟ್ರೀಟೆಡ್ ಅಂತ ಹೇಳ್ಬಿಟ್ಟು ಅದು ತುಂಬಾ ಕ್ವಾಲಿಟಿ ಚೆನ್ನಾಗೈತೆ. ಈಗ ಅಲ್ಲಿ ಹಾಕಿದೀನಿ, ನೋಡ್ಬೋದು ನೀವು. ಟ್ಯೂಬ್ ರೋಸಸ್ ಅಲ್ಲಿ 5 ಫೀಟ್ಸ್ ಮೇಂಟೈನ್ ಮಾಡಿದೀನಿ. ಈಗ ಅದನ್ನ ನೋಡ್ಬೋದು. ಇಲ್ಲಿನೂ ಅದೇ ಶೀಟ್ ಇದೆ, ಅದೇ ಶೀಟ್ ಇದೆ. ನಾವು ಸೋನೆಟ್ ಬಿಟ್ಟು ಇನ್ ಯಾವ್ದನ್ನು ಉಪಯೋಗಿಸಲ್ಲ. ಬಟ್ ಕಾಸ್ಟ್ ವೈಸ್ ಜಾಸ್ತಿನೇ ಅವ್ರದ್ದು ಹೇಳ್ಬೇಕು ಅಂದ್ರೆ. ಬಟ್ ಅದ್ರ ಲೈಫ್ ಜಾಸ್ತಿ ಬರುತ್ತೆ ನಮ್ಗೆ. ಪ್ಲಸ್ ಅದು ಸಲ್ಫರ್ ಕೋಟೆಡ್ ಆಗಿರೋದ್ರಿಂದ ನಮ್ಮ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಮಾಡಲ್ಲ. ಸರ್, ಈಗ ಆಯ್ತು, ಕಟಿಂಗ್ಸ್ ನೀವು ಹೇಳಿದ್ರಿ ಕೋಲ್ಕತ್ತಾದಿಂದ, ಲೋಕಲ್ ಇಂದ ಒಂದೆಲ್ಲ ತಂದಿದ್ರಿ ಸರ್. ಕೋಲ್ಕತ್ತಾದಿಂದ ತಂದಿದ್ದು ಯಾವ ಸರ್? ಸೆಂಟೆಲ್ಲೋನೆ. ಕೋಲಾರಿಂದ ತಂದಿದ್ದು ಸೆಂಟ್ ವೈಟ್. ಹೌದು. ಓಕೆ. ಈಗ ಕಟಿಂಗ್ಸ್ ಅರ್ಧ ತಗೊಂಬಂದ್ರೆ ಸರ್, ಈಗ ಕಲ್ಕತ್ತಾದಲ್ಲಿ 3 ತರ ಬರುತ್ತೆ ನೋಡಿ. ಕಲ್ಕತ್ತಾದಿಂದ ಬರೋದು ಒಂದು ಫುಲ್ ಸ್ಯಾಪ್ಲಿಂಗ್ಸ್ ಅಂತ ಬರುತ್ತೆ. ಟರ್ಮಿನಲ್ ಕಟಿಂಗ್ ಮಾಡ್ತಾರೆ ಅವರು. ಮೇಲೆ ಟರ್ಮಿನಲ್ ಮಾಡಿ ಅದನ್ನ ಸ್ಯಾಪ್ಲಿಂಗ್ ಮಾಡಿ ಕಳಿಸ್ತಾರೆ, ಒಂದು ಪೇಪರ್ಗೆ ಹಾಕಿ ಕಳ್ಸಿರ್ತಾರೆ ಅದನ್ನ. ಅದು 4:30ಗೆ ಒಂದು ಫ್ಲೈಟ್ ಅಲ್ಲಿ ಬರುತ್ತೆ. ಆ ಫ್ಲೈಟ್ ಚಾರ್ಜಸ್ ಕೊಟ್ಬಿಟ್ಟು ನಾವು ಇಳಿಸ್ಕೋಬೇಕು. ಬಟ್ ಅಲ್ಲಿಂದ ಫಸ್ಟ್ ಪೇಮೆಂಟ್ ಹಾಕಿರ್ತೀವಿ ಅವ್ರಿಗೆ. ಅದನ್ನ ಅದರಲ್ಲಿ ಅವರು
ನಾರ್ಮಲ್ ಕಟಿಂಗ್ಸ್ ಕಳಿಸ್ತಾರೆ ಅದನ್ನ. Okay. ನಾವು ಅದನ್ನ ಡೈರೆಕ್ಟ್ ನಾವು ಇದಕ್ಕೆ ನರ್ಸರಿ ಟ್ರೇಗೆ ಹಾಕೊಳ್ಳೋಂಥದ್ದು. ಓಕೆ. ಕೆಲವು ಜನ ಏನ್ ಮಾಡ್ತಾರೆ ಪಾಟಲ್ ಹಾಕಿರ್ತಾರೆ. ಪಾಟಲ್ ಹಾಕೊಂಡು ಅದು ಆಫ್ ರೂಟ್ ಕಟಿಂಗ್, ಆಫ್ ರೂಟ್ ಪೈರು ಅಂತ ಹೇಳ್ತೀವಿ. ಅದು ಏನ್ ಮಾಡಿರುತ್ತೆ, ಅರ್ಧ ರೂಟ್ ಬಂದಿರುತ್ತೆ ಅದರಲ್ಲಿ, ಸ್ವಲ್ಪ ಬೇರ್ಗಳು ಬಂದಿರುತ್ತೆ. ಕೆಲವೊಬ್ರು ಅದನ್ನ ಡೈರೆಕ್ಟ್ ಆಗಿ ನಾಟಿ ಮಾಡ್ತಾರೆ ತಂದು. ಕೆಲವೊಬ್ರು ಏನ್ ಮಾಡ್ತಾರೆ ಮತ್ತೆ ರೀಪ್ಲಾಂಟಿಂಗ್ ಮಾಡ್ಕೊಂಡು ಟ್ರೇಲ್ ಹಾಕೊಂಡು ಆ ಟ್ರೇ ಇಂದ ತಗೊಂಡ್ ಬಂದು ಪ್ಲಾಂಟ್ ಮಾಡ್ತಾರೆ. ಬಟ್ ನಾನ್ ತರಿಸಿದ್ದ ಆಫ್ ರೂಟಿಂಗು ಅದು ಯಾಕೆಂದ್ರೆ ನನ್ಗೆ ಅರ್ಜೆಂಟ್ಲಿ ಬೇಕಿತ್ತು. ಅವಾಗ ಒಂದು ವೀಕಿಗೆ ನಾನು ನಾಟಿ ಮಾಡ್ಬೇಕಾಗಿತ್ತು. ತಗೊಂಡ್ ಬಂದು ಇಮಿಡಿಯೇಟ್ ಟ್ರೇಗೆ ಹಾಕ್ಬಿಟ್ಟು ನಾವು ಅದನ್ನ ಪೈರ್ ಒಂದ್ ಸ್ವಲ್ಪ ಡೆವಲಪ್ ಆಯ್ತಾ ಇದ್ದಂಗೆನೆ, ಟಿಶ್ಯೂಸ್ ಬರ್ತಾ ಇದ್ದಂಗೆ ನಾವು ಪ್ಲಾಂಟ್ ಮಾಡ್ಕೊಂಡ್ಬಿಟ್ವಿ. ಸರ್ ಈಗ ನಿಮ್ ಬೆಡ್ ನೋಡ್ತಾ ಇದೀವಿ ಸರ್. ಉದ್ದ ಎಷ್ಟಿದೆ ಸರ್? ಸರ್ ಈಗ ನಾನು ತಗೊಂಡಿರೋದು, ಈಗ ನೋಡಿ ಯಾವುದೇ ನಾವು ಡ್ರಿಪ್ ಮಾಡಿರೋದು ಕೂಡ ಡ್ರಿಪ್ ಮಾಡಿರೋದು 35 ಮೀಟರ್ಗೆ ಮಾತ್ರ ನಾವು ಡ್ರಿಪ್ ಮಾಡಿಸೋದು. 35 ಮೀಟರ್ ಅಂದ್ರೆ 100 ಅಡಿ ಮೇಲೆ ಡ್ರಿಪ್ ಮಾಡ್ಸಕ್ ಹೋಗಲ್ಲ. ಯಾಕೆಂದ್ರೆ ನೀರು ಕಡಿಮೆ ಆದಾಗ್ಲೂ ಕೂಡ ಡ್ರಿಪ್ ಅಲ್ಲಿ ಇಲ್ಲಿ ಏನು ನಾವು ಫ್ಲೋ ಮಾಡ್ತೀವಿ ಅಷ್ಟೇ ನೀರು ಕೊನೆಗೆ ಹೋಗ್ಬೇಕು. ನೀರಿನ ಜೊತೆಗೆ ನಾವೇನ್ ಮಾಡ್ತೀವಿ, ಈ ಆರ್ಗ್ಯಾನಿಕ್ ಲೀಫ್ ಎಕ್ಸ್ಟ್ರಾಕ್ಟ್ ನಾವು ಕಳಿಸ್ತೀವಲ್ಲ, ಅದು ಏನಾಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟ ತಕ್ಷಣ ಜಾಸ್ತಿ ಬಂದ್ಬಿಡುತ್ತೆ, ಕೊನೆದು ಕಡಿಮೆ ಬಂದ್ಬಿಡುತ್ತೆ. ಹಾಗಾಗಿ ಏನ್ ಮಾಡಿದೀವಿ, ನೆಟಾಫಿಮ್ ಕಂಪ್ಲೀಟ್ಲಿ ನೆಟಾಫಿಮ್ ಹಾಕಿರೋದು ನಾವು, ಇನ್ಯಾವುದು ಬೇರೆ ಉಪಯೋಗಿಸಿಲ್ಲ. ಅದು ಏನ್ 2 ಲೀಟರ್ ಫಸ್ಟ್ ಚೊಟ್ಟುತ್ತೆ, ಕೊನೆಗೂ ಅಷ್ಟೇ ಚುಟ್ಟುತ್ತೆ ಅದು. ಓಕೆ ಸರ್. ಅದು ಬೆಡ್ ನೀವು ಸರ್ ಅಗಲ ಬಂದು ಮೇಲ್ಗಡೆ ನಾವೇನ್ ಮಾಡಿದೀವಿ, 3 ಅಡಿ ಅಗಲ ಮಡಿಕೊಂಡಿದೀವಿ. ಬೆಡ್ ಇಂದ ಬೆಡ್ಗೆ ಮಧ್ಯದಲ್ಲಿ ನಾವು ತಿರುಗಾಡ ಅಂತ ಜಾಗ 2.5 ಅಡಿ ಬಿಟ್ಕೊಂಡಿದೀವಿ. ಒಟ್ಟಿಗೆ 5 ಅಡಿಗೆ ನಾವೇನ್ ಮಾಡ್ತೀವಿ, ಮೇಲ್ಗಡೆ 3 ಅಡಿ, ಮಧ್ಯದಲ್ಲಿ 2 ಅಡಿ ಜಾಗ ಬಿಟ್ಕೊಂಡಿದ್ವಿ. ಬಟ್ ಜಾಸ್ತಿ ಬಿಟ್ಕೋಬೇಕಾಗಿತ್ತು. ಸ್ವಲ್ಪ ಅವತ್ತಿನ ದಿವಸ ನನಗೂ ಒಂಚೂರು ಕನ್ಫ್ಯೂಸ್ಮೆಂಟ್ ಆಯ್ತು. ಈ ನೆಕ್ಸ್ಟ್ ಬೆಳೆಯಿಂದ ಸರ್ ಮಾಡ್ಕೊಳ್ತೀವಿ. ಸರ್ ಈಗ ಒಂದ್ ಬೆಡ್ ಅಲ್ಲಿ 2 ರೋ ಮಾಡಿದ್ರೆ? ಹೌದು, 2 ರೋ ಮಾಡಿದೀವಿ. ಆಕ್ಚುಲಿ ನಮ್ಗೆ 2 ಕಾನ್ಸೆಪ್ಟ್ ಇತ್ತು, ಅದನ್ನು ಹೇಳ್ಬಿಡ್ತೀನಿ. ಸೇವಂತಿಗೆ ಬೆಳೆಗಾರರಿಗೂ ಅನುಕೂಲ ಆಗ್ಲಿ. 2 ಕಾನ್ಸೆಪ್ಟ್ ಇತ್ತು. ಒಂದು, ಮಳೆ ಕಡಿಮೆ ಆದ್ರೂ ಕೂಡ ಮೇಂಟೆನೆನ್ಸ್ ಆಗ್ಬೇಕಿದು. ಮಳೆ ಜಾಸ್ತಿ ಆದ್ರೂ ಕೂಡ ಮೇಂಟೆನೆನ್ಸ್ ಆಗ್ಬೇಕು. ಮಳೆ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಗಿಡಗಳು ಕೊಳ್ತೋಗ್ಬಿಡ್ತವೆ. ಗಿಡಗಳು ಕೊಳ್ತೋದಾಗ ಇರೋ ಗಿಡದಲ್ಲಿ ಸಫಿಶಿಯಂಟ್ ಆಗಿ ಉಳ್ಕೊಳುತ್ತೆ. ತುಂಬಾ ಮಳೆ ಕಡಿಮೆ ಆದಾಗ ಏನಾಗ್ಬಿಡುತ್ತೆ, ಗಿಡ ಗ್ರೋತ್ ಬರಲ್ಲ. ಗಿಡ ಗ್ರೋತ್ ಬರದಾಗ ಅದನ್ನು ಒಂಚೂರು ಮೇಂಟೆನೆನ್ಸ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ 2 ರೋ ಮಾಡ್ದೋ. ಆಕ್ಚುಲಿ ಒಂದೇ ರೋ ಕರೆಕ್ಟ್, ಸಿಂಗಲ್ ಸಾಲ್ ಏನ್ ಮಾಡ್ತೀವಿ ಅದೇ ಕರೆಕ್ಟ್. ಬಟ್ ಈ ವರ್ಷದಿಂದ ಸೆಂಟೆಲ್ಲೋ ಏನಾಗ್ತಾ ಇದೆ ಅಂತಂದ್ರೆ, ರೂಟ್ ರಾಟ್ ಅನ್ನೋದು ಒಂದು ರೋಗ ಬಂದು ಎಲ್ಲೂ ನಿಲ್ತಾ ಇಲ್ಲ. ತುಂಬಾ ಸ್ಪಾಯ್ಲ್ ಆಗ್ಬಿಡ್ತಾ ಇದಾವೆ ಗಿಡಗಳು. ಅದು ಏನಾಯ್ತು ಅಂದ್ರೆ, ಕಳೆದ 2 ವರ್ಷದಲ್ಲೂ ಕೂಡ ಸೆಂಟೆಲ್ಲೋ ಕಟಿಂಗ್ಸ್ ಗಳಾಗಿರೋದೆಲ್ಲ ಕಂಪ್ಲೀಟ್ ಏನಾಗಿದ್ದು ತುಂಬಾ ಮಳೆಲಾಗ್ಬಿಟ್ಟಿದೆಯಲ್ಲ, ಆ ಮಳೆಯಿಂದ ಏನೋ ಫಂಗಲ್ ಡಿಸೀಸ್ ಆಗಿರೋದು ಈಗ ನಮ್ಮ ಹತ್ರ ತೋರಿಸ್ತಾ ಇದೆ ಈಗ. ಅಂದ್ರೆ ಒಟ್ನಲ್ಲಿ ಇದು ಒಂದ್ ಹಾಕಿದ್ರೆ ಬೆಟ್ರು, ನೀವು ಹಾಕಿರೋದು 2. ಯಾಕಂದ್ರೆ ಮಳೆಗಾಲ ಕಡಿಮೆ ಆದ್ರೆ ಅಷ್ಟು ಬರ್ಬೇಕು, ಅಥವಾ ಬಿಸಿಲು ಜಾಸ್ತಿ ಆದ್ರೂ ಅಷ್ಟೇ ಬರ್ಬೇಕು. ಆ ತರ ಮೇಂಟೆನೆನ್ಸ್ ಮಾಡ್ಕೊಂಡಿದ್ದೀವಿ. ಹೌದು. ಎಷ್ಟು ಅಡಿ ಅಂತರಿಗೆ ನಾಟಿ ಮಾಡಿದ್ರು ಸರ್? 1.5 ಅಡಿ. 1.25 ಇದು. 1.25 ಮಾಡಿದೀವಿ. 1.25 ಎಲ್ಲ ಜಿಗ್ಜಾಗ್ ಮಾಡ್ಕೊಂಡಿದೀವಿ. ಜಿಗ್ಜಾಗ್ ಮಾಡ್ಕೊಂಡು ಅದ್ರಲ್ಲೂ ಒಂದೊಂದು ಗಿಡಗಳು ಹೋಗಿದಾವೆ. ಯಾವ ಸೀಸನ್ ಅಲ್ಲಿ ನಾಟಿ ಮಾಡಿದ್ರಿ ಸರ್? ಸರ್ ಇದು 4ನೇ ತಿಂಗಳು ಶುರು ಮಾಡಿದ್ದು. ಜನವರಿ, ಫೆಬ್ರವರಿ, ಏಪ್ರಿಲ್ 10ನೇ ತಾರೀಕು ನಾಟಿ ಮಾಡಿದ್ವಿ. ಏಪ್ರಿಲ್ 10ನೇ ತಾರೀಕಲ್ಲಿ ಬಿಸಿಲಿರೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಈ ಕಡೆ ಕೋಇನ್ಸಿಡೆನ್ಸ್, ಸ್ವಲ್ಪ ಕಡಿಮೆ ಶಾರ್ಟ್ ಡೇ ಏನಂತ ಹೇಳ್ತೀವಿ, ಆ ಕಡೆ ಕೋಇನ್ಸಿಡೆನ್ಸ್ ಆಗುತ್ತೆ. ಇಲ್ಲ ನಮ್ಗೆ ಅದೇ 8ನೇ ತಿಂಗಳಿಗೆ ಏನ್ ಮಾಡ್ತೀವಿ, 8ರಿಂದ 11ನೇ ತಿಂಗಳ ತನಕ ಏನ್ ಮಾಡ್ತಾರೆ, ಅವಾಗ ಸನ್ಸೆಟ್ ಜಲ್ದಿ ಆಗ್ಬಿಡುತ್ತೆ, ಅಂದ್ರೆ ಸೂರ್ಯಾಸ್ತ ಜಲ್ದಿ ಆಗ್ಬಿಡುತ್ತೆ. ಆಗ ಒಂದು 6 ಗಂಟೆಗೆನೆ ಕಂಪ್ಲೀಟ್ ಒಂಥರ ಕತ್ಲಾದಂಗೆ ಆಗ್ತಾ ಇರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈ 8ರಿಂದ 1ನೇ ನೆಕ್ಸ್ಟ್ ಇಯರ್ 1ನೇ ತಿಂಗಳ ತನಕ ಏನ್ ಮಾಡ್ಬೇಕು, ನಮಗೆ ಲೈಟಿಂಗ್ಸ್ ಹಾಕ್ಬೇಕು. ಒಂದು 4ರಿಂದ 5 ಗಂಟೆ ಲೈಟ್ ಕೊಟ್ಟು ಅದನ್ನ ಬೆಳೆಸ್ಬೇಕು. ಬೆಳೆಸಿದಾಗ ಒಳ್ಳೆ ಚಿಗುರು ಬರುತ್ತೆ. ತುಂಬಾ ಇದಕ್ಕಿಂತ ಇನ್ನೂ ಫಾಸ್ಟ್ ಗ್ರೋತ್ ಬರುತ್ತೆ. ಬಟ್ ಅವಾಗ ಏನಂತಂದ್ರೆ 3 ತಿಂಗಳ ಕಟಿಂಗ್ ಬಂದ್ಬಿಡುತ್ತೆ, ಜಲ್ದಿ ಕಟಿಂಗ್ ಬಂದ್ಬಿಡುತ್ತೆ. ಒಂದು 10ರಿಂದ 12 ಕುಯ್ಲ್ ಕುಯ್ಬೋದು. ಅಂದ್ರೆ ವಾರದಲ್ಲಿ ಒಂದೇ ಕುಯ್ಲ್ ಕುಯ್ಯೋದವಾಗ 10ರಿಂದ 12 ಕುಯ್ಲ್ ಕುಯ್ಬೋದು. ಬಟ್ ಅಷ್ಟೇ ಟನೇಜು ಕೂಡ ಬರುತ್ತೆ. ಅಂದ್ರೆ ಚೆನ್ನಾಗಿ ಮಾಡ್ಬೇಕು. ವರ್ಷಕ್ಕೆ 1 ಫಸಲಾದ್ರೆ ಮಾತ್ರ ಅದು. ಸುಮ್ನೆ ಅದಕ್ಕೆ ಆ ಬೆಡ್ಗೆ ನೆಕ್ಸ್ಟ್ ಆಗ್ತೀನಿ ಅಂದ್ರೆ ಬರಲ್ಲ. ಅದಕ್ಕೆ ನೀವು ಈ ರೀತಿ ಮಾಡ್ಕೊಂಡಿದೀವಿ ನಾವು. ಸರ್, ಇದರಲ್ಲಿ ನೀವು ಹೇಳಿದ್ರಿ ನೀರಾವರಿ ವ್ಯವಸ್ಥೆಗೆ ಹೆಂಗು ಬೋರ್ ಹೊಡಿಸಿದೀನಿ, ಅದ್ರಲ್ಲಿ ಡ್ರಿಪ್ ಹಾಕಿದ್ರಿ. ಹೌದು. ಈಗ ಮಾಮೂಲಿ ಮಳೆ ಬರ್ಲಿಲ್ಲ ಅಂದ್ರೆ ಡ್ರಿಪ್ ಅಲ್ಲಿ ಆನ್ ಇಲ್ಲ ಕಂಪ್ಲೀಟ್ ಇದು ಡ್ರಿಪ್ ಅಲ್ಲೇ ಮೇಂಟೈನ್ ಆಗ್ತಾ ಇರೋದು. ಮಳೆ ಏನಂತಂದ್ರೆ ಮೇಲ್ಗಡೆ ತೇವ ಮಾಡಕ್ ಅಷ್ಟೇನೆ. ಅದು ಉದ್ದೇಶ ಏನಂತಂದ್ರೆ, ಈಗ ನಮ್ಗೆ ತಣ್ಣಗಿದ್ದಷ್ಟು AC ಅಲ್ಗೆ ಹೋದಷ್ಟು ಬಿಸಿಲಿಗೆ ಹೋದಷ್ಟು ಕಂಪೇರ್ ಮಾಡ್ತೀವಲ್ಲ, ಹಾಗೆ ಗಿಡಗಳು ಕೂಡ ಮಳೆ ಬಿದ್ದಾಗ ಏನಾಗುತ್ತೆ, ನೈಟ್ರೋಜನ್ ಎಫೆಕ್ಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಲೀವ್ಸ್ ಗಳು ಬ್ರಾಡ್ ಆಗುತ್ತೆ. ಅಷ್ಟು ಉದ್ದೇಶಕ್ಕೆ. ಬಟ್ ನಾವು ಏನು ಡ್ರಿಪ್ ಅಲ್ಲಿ ಏನ್ ನೀರು ಕೊಡ್ತೀವಿ, ನಾವೇನು ಆರ್ಗ್ಯಾನಿಕ್ ಕಳಿಸ್ತೀವಿ, ಅದನ್ನು ಮಾಡ್ಲೇಬೇಕು. ಕಂಪಲ್ಸರಿ ರೊಟೀನ್ ಅದು. ಈಗ ನಾವೆಂಗೆ ಈಗ ಊಟ ಮಾಡಿದ್ರು ನೀರು ಕುಡಿತೀವಿ, ಅಥವಾ ಪೆಪ್ಸಿ ಕುಡಿದ್ರು ನೀರು ಕುಡಿತೀವಿ, ಹೀಗೆ ಅದು ನೀರು ಬೇಕಲೇಬೇಕು ಅದಕ್ಕೆ. ಓಕೆ ಸರ್. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ.
ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸರ್, ಇದರಲ್ಲಿ ಗೊಬ್ಬರಗಳ ನಿರ್ವಹಣೆ ಅಂತ ಬಂದಾಗ ನೀವು ಏನೇನು ಗೊಬ್ಬರ ನಿರ್ವಹಣೆ ಮಾಡ್ತೀರಿ? ಸರ್, ಇದಕ್ಕೆ ನೋಡಿ, ನಾನು ಯಾವುದೇ ರೀತಿಯಾದ ಕೆಮಿಕಲ್ ಆಗಲಿ ಅಥವಾ ಮೂಟೆ ಗೊಬ್ಬರ ಆಗಲಿ ಅಥವಾ ಡ್ರಿಪ್ಪಲ್ಲಿ ಬಳಸೋ ಅಂಥ ವಾಟರ್ ಸ್ಯಾಲೆಬಲ್ ಫರ್ಟಿಲೈಸರ್ ಆಗಲಿ ನಾನು ಯಾವುದನ್ನು ಕೊಡಲ್ಲ. ಓಕೆ. ಯಾಕೆ ಕೊಡಲ್ಲ ಅಂತಂದರೆ, ಅತಿ ಹೆಚ್ಚು ಮಳೆಗಾಲ ಆದಾಗ ಕೆಮಿಕಲ್ ಕೊಟ್ಟಿರೋದು ಹೊಟ್ಟೋಗ್ಬಿಡುತ್ತೆ, ಸ್ಪಾಯ್ಲ್ ಆಗಿಬಿಡುತ್ತೆ. ಒಂದು, ನಾನು ಸಾಯಿಲ್ ಫರ್ಟಿಲಿಟಿನ ಮೇಂಟೈನ್ ಮಾಡಿರೋದು ಕಂಪ್ಲೀಟು ನಾನು ಸಾವಯವ ಕೃಷಿಲಿ ಮೇಂಟೈನ್ ಮಾಡಿರೋದು. ಹಾಗಾಗಿ ನಾನು ಗೊಬ್ಬರಗಳು ಯಾವುದೇ ಕಾರಣಕ್ಕೂ ಕೊಡಲ್ಲ. ಬೆಳೆ ನನಗೆ ಅದರಲ್ಲಿ ಅರ್ಧನೇ ಬರಲಿ, ಸಫಿಷಿಯೆಂಟಾಗಿ ಬರಲಿ, ನೀಟಾಗಿರ್ತದೆ. ಈಗ ನೀವು ನೋಡ್ಬೋದು, ಯಾರದೇ ಸೆಂಟೆಲ್ಲೂ ಕೂಡ ಕೆಮಿಕಲಲ್ಲಿ ಕೊಟ್ಟಿರೋದು ಈ ರೀತಿಯಾಗಿದ್ದಂಥ ಬಡ್ಸ್ ಇಲ್ಲ, ಮೇಜರ್ ಬಡ್ಸ್ ಬರಲ್ಲ. ಬಡ್ಸ್ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಗಿಡಗಳು ಎತ್ತರ ಬೆಳೆದು ಬಿಡ್ತವೆ, ಅವು ಟಿಶ್ಯೂಸ್ಗಳು ಜಾಸ್ತಿ ಬರ್ತವೆ. ಬಂದ ತಕ್ಷಣ ಏನಾಗ್ಬಿಡುತ್ತೆ, ಕೊಳೆ ರೋಗ ಶುರು ಆಗ್ಬಿಡುತ್ತೆ ಅದರಲ್ಲಿ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಲೀಫ್ ಎಕ್ಸ್ಟ್ರಾಕ್ಟ್ ಒಂದು ಫಾರ್ಮರ್ ಚಾಯ್ಸ್ ಒಂದು ಕಂಪ್ನಿದೊಂದು ಬಿಟ್ರೆ, ಅದು ಒಂದೇ ಗೊಬ್ಬರನ? ಅದು ಅದರಲ್ಲಿ ಏನಿದೆ ಅಂತಂದ್ರೆ 5 ಥರ ಗೊಬ್ಬರ ಇದಾವೆ. ಒಂದು ಹರ್ಬಲ್ ಕಾಂಪೋಸ್ಟ್ ಅಂತ ಒಂದು ಬರುತ್ತೆ, ಅದು ನಾರ್ಮಲ್ ಎಲ್ಲಾ ತರ ಲೀಫ್ ಎಕ್ಸ್ಟ್ರಾಕ್ಟ್ ಅಲ್ವೇ ಎಕ್ಸ್ಟ್ರಾಕ್ಟ್ ಮಾಡಿರೋ ಅಂಥದ್ದು ಒಂದು ಲಿಕ್ವಿಡ್, ಅದು ಆರ್ಗ್ಯಾನಿಕ್ ಲಿಕ್ವಿಡ್ ಅಂತ ಏನ್ ಹೇಳ್ತೀವಿ ಅದು. ಇನ್ನೊಂದು FC ಕಟ್ವೇಜ್ ಅಂತ ಬರುತ್ತೆ, ಅದು ಗ್ರೋತ್ಗೆ. ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಬರುತ್ತೆ, ಆ ಮೈಕ್ರೋನ್ಯೂಟ್ರಿಯೆಂಟ್ ಬಂದು ಮಾಮೂಲಿ ಏನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದೇ ಒಂದು ಸೆಗ್ಮೆಂಟ್ ಇರುತ್ತೆ, ಅದರಲ್ಲೂ ಕೂಡ ಅವ್ರದ್ದು ಲಿಕ್ವಿಡ್ ತಂದಿದ್ದಾರೆ. ಇನ್ನೊಂದು ಬಯೋ NPK ಅಂತ ಬರುತ್ತೆ, ಅದು ಮೈಕ್ರೋಬ್ಸ್ ಕನ್ಸರ್ಷಿಯ ಅಂತ ಹೇಳ್ತೀವಿ, ಆಲ್ ಮೈಕ್ರೋಬ್ಸ್ ಕನ್ಸರ್ಷಿಯ ಅಂತ ಹೇಳ್ತೀವಿ, NPK ಕಲ್ಚರ್ ಅಂತ ಹೇಳ್ತೀವಿ. ಅದನ್ನ ಕೊಡ್ತೀವಿ. ಅದ್ರ ಜೊತೆಲಿ ತಿಂಗ್ಳಿಗೊಂದ್ಸಲಿ ಮೈಕ್ರೋರೋಸಾ ಕೊಡ್ತೀವಿ, ವ್ಯಾಮ್ ಅಂತ ಬರುತ್ತೆ, ವ್ಯಾಮ್ ಅಂತ. ಆ ಮೈಕ್ರೋರೋಸಾ ಏನ್ ಕೆಲಸ ಮಾಡುತ್ತೆ, ನಮ್ಮ ಬೆಳೆಯಲ್ಲಿ ವೇಸ್ಟ್ ಆಗಿರೋ ಅಂಥದ್ದು NPKನ ಅದನ್ನ ಕೊಡೋಂಥದ್ದೇ ಕೆಲಸ, ಗ್ರೋತ್ ಪ್ರಮೋಟ್ ಮಾಡ್ಕೊಡುತ್ತೆ. ಅದ್ರ ಜೊತೆಲಿ ನಾವೇನ್ ಮಾಡ್ತೀವಿ, ಪ್ರತಿ 7 ಡೇಸ್ಗೊಂದ್ಸಲಿ ಒಂದು ಸ್ಪ್ರೇ, ನಾರ್ಮಲ್ ಸ್ಪ್ರೇ ಅಂತೂ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ. ನಮ್ದೆಲ್ಲ STP ಮಿಷಿನ್ಸ್ಗಳು, ದೊಡ್ಡ ಮಿಷಿನ್ಸ್ಗಳು ಇರೋದು, ಜಸ್ಟ್ ಅರ್ಧ ಗಂಟೆಗೆ ಕ್ಲೋಸ್ ಆಗುತ್ತೆ ನಮ್ಮ ಹತ್ರ. ನಾನೊಬ್ಬ, ನಮ್ಮ ಹುಡುಗ ಒಬ್ಬ ಅಲ್ಲಿ ಸುಗಂಧ ಜೊತೆ ಇದ್ದಾನಲ್ಲ, ಇಬ್ರು ಸೇರ್ಕೊಂಡ್ರೆ ಅರ್ಧ ಗಂಟೆ ಕ್ಲೋಸ್ ಮಾಡ್ತೀವಿ. ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಅದು ಏನ್ ಸ್ಪ್ರೇ ಮಾಡ್ತೀರಿ ಸರ್? ಸರ್, ಸ್ಪ್ರೇಗೆ ನಾವು ಹರ್ಬಲ್ ಕಾಂಪೋಸ್ಟ್ ಅಂದ್ರೆ ನೀವು ಎಲ್ಲಾನು ಸೇರಿಸಿ, ನೀವು ಇಷ್ಟೊತ್ತು 5 ಹೇಳಿದಿರಲ್ಲ? ಇಲ್ಲ, ಅದನ್ನ ಕಂಪ್ಲೀಟ್ ನಾವು ಡ್ರಿಪ್ ಅಲ್ಲಿ ಫಾಲೋ ಅಪ್ ಮಾಡ್ತೀವಿ, ವೀಕ್ಲಿ ಒನ್ಸ್ ಫಾಲೋ ಅಪ್ ಮಾಡ್ತೀವಿ. ವೀಕ್ಲಿ ಒಂದೊಂದನ್ನ ಕೊಡ್ತಾ? ಇಲ್ಲ, ವೀಕ್ಲಿ ನಾವು ಹರ್ಬಲ್ ಕಾಂಪೋಸ್ಟ್ ಮೇಜರ್ ಆಗಿ ಕೊಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, 15 ಡೇಸ್ ಒಂದ್ಸಲಿ ಬಯೋ NPK ಕೊಡ್ತೀವಿ. ಅದನ್ನ ಮಂತ್ಲಿ ಒಂದ್ಸಲಿ ಮಾತ್ರ ವ್ಯಾಮ್ ಅಂತೂ ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ, ಎಲ್ಲಾ ಜಮೀನ್ಗಳಿಗೂ ಕೊಟ್ಟೆ ಕೊಡ್ತೀವಿ. ಬಯೋ NPK ಮಾತ್ರ ನಾವೇನ್ ಮಾಡ್ತೀವಿ, ರೊಟೀನ್ ಮಾಡ್ಕೊಂಡಿದೀವಿ ಅದನ್ನ. ಫಸ್ಟ್ 1 5 ಲೀಟರ್, ಅದಾದ್ಮೇಲೆ 1 2 ಲೀಟರ್, ಅದಾದ್ಮೇಲೆ 1 ಲೀಟರ್ ತರ್ತೀವಿ. ಈಗ ನೆಕ್ಸ್ಟ್ ಹರ್ಬಲ್ ಕಾಂಪೋಸ್ಟ್ ಬಂದಿಲ್ಲ, ಬರ್ಬೇಕು. ನಾವು ಪ್ರತಿ 7 ರಿಂದ 8 ದಿವಸಕ್ಕೆ 5 ಲೀಟರ್ ಕಂಪಲ್ಸರಿ ಕೊಡ್ತೀವಿ ಅದಕ್ಕೆ. ಅದು ಗ್ರೋತ್ ಪ್ರಮೋಟರ್ ಇದ್ದಂಗೆ. ಈಗ ನಂದು ಪೇಪರ್ ಓಪನ್ ಮಾಡಿದ್ರೆ ಕೈ ಹಾಕೊಂಡು ಮಣ್ಣು ತಗೋಬಹುದು, ಅಷ್ಟು ಸಾಯಿಲು ತುಂಬಾ ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿದೆ. ಬಟ್ ಕೆಮಿಕಲ್ ಕೊಟ್ಟಾಗ ಏನಾಗ್ತಾಯಿತ್ತು ಅಂದ್ರೆ ಕಲ್ದಂಗೆ ಆಗ್ಬಿಡ್ತಾ ಇತ್ತು ನನಗೆ. ಕೈ ಮುಟ್ಟಿದ್ರೆ ಬೆಡ್ಗಳು ಹರಿದೋಗ್ಬಿಡೋದು, ಸುಮ್ಮನೆ ಕಾಲ್ ಮಾಡಿದ್ರೆ ಈ ಶೀಟ್ಗಳು ಹರಿದೋಗ್ಬಿಡೋದು. ಬಟ್ ಈಗ ಯಾವುದೇ ಕಾರಣಕ್ಕೂ ಇಲ್ಲ, ನಮ್ಮ ಹತ್ರ ಬೆಡ್ ಸ್ಮೂತ್ ಆಗ್ಬಿಡುತ್ತೆ ಅದು ಕೊಡ್ತಾ ಇದ್ದಂಗೆ. ಆ ಸ್ಮೂತ್ ಆಯ್ತಾ ಇದ್ದಂಗೆ ನಮ್ಗೆ ಎರೆಹುಳಗಳು ಪಿಕಪ್ ಆಗ್ಬಿಡ್ತವೆ, ಫರ್ಟಿಲಿಟಿ ಮೇಂಟೆನೆನ್ಸ್ ಅಲ್ಲಿಗೆ ನಮ್ಗೆ ಬ್ಯಾಲೆನ್ಸ್ ಬಂತು ಅಂತ ಲೆಕ್ಕ. ನೀವು 5 ಆ ಗೊಬ್ಬರಗಳನ್ನ ವಾರಕ್ಕೆ 15 ತಿಂಗಳಿಗೆ ಒಂದ್ಸಲ ಮೇಂಟೈನ್ ಮಾಡ್ತಾ ಮಾಡ್ತಾ ಇರ್ತೀವಿ.
ಸರ್ ಇದರಲ್ಲಿ ಸ್ಪೆಷಲ್ ಪ್ರಾಕ್ಟೀಸ್ ಬಂದ್ಬಿಟ್ಟು ಏನಾದ್ರು ಇದೆಯಾ ಸರ್? ನೀವು ಪಿಂಚ್ ಮಾಡೋದು, ಕಟ್ ಮಾಡೋದು? ಸರ್ ಈಗ ಫಸ್ಟ್ ರೀತಿ ನಾವು ಏನಾದ್ರು ಇದೆಯಾ? ನಾವು ನಾಟಿ ಏನ್ ಮಾಡ್ತೀವಿ, ಹಾ. ಕೆಲವೊಬ್ರು ಒಂದು ತಿಂಗ್ಳಿಗೊಂದ್ಸಲಿ ಹ್ಮ್. ಒಂದು ತಿಂಗ್ಳಿಗೊಂದ್ಸಲಿ ಏನ್ ಮಾಡ್ತಾರೆ, ಅದನ್ನ ಮೇಲ್ಗಡೆ ಪಿಂಚಿಂಗ್ ಮಾಡ್ತಾರೆ, ಕಟ್ ಮಾಡ್ತಾರೆ. ಪಿಂಚಿಂಗ್ ಮಾಡ್ತಾರೆ. ಹಾ. ಬಟ್ ಇದನ್ನ ನಾನು 2 ಸಲ ಮಾಡ್ತೀನಿ. ಯಾಕೆಂದ್ರೆ ಕೆಮಿಕಲ್ ಅಲ್ಲಿ ಜಲ್ದಿ ಬಂದ್ಬಿಡುತ್ತೆ ಗಿಡ. ಓಕೆ. ಅವ್ರು ಏನ್ ಮಾಡ್ತಾರೆ, ಗಿಡ ಬೆಳೆಸ್ಕೊಳಕ್ ಸಲುವಾಗಿ ಒಂದು 2.5 3 ಅಡಿ ಗಿಡಗಳು ಬೆಳೆಸ್ಕೊಳ್ತಾರೆ ಅವ್ರು. ಹ್ಮ್. ಆ ಬೆಳೆಸ್ಕೊಂಡಾಗ ಏನಾಗ್ಬಿಡುತ್ತೆ, ಕಡ್ಡಿ ಹೂವಿನ ಕಡ್ಡಿ ದಳಗಳು ಉದ್ದ ಬರ್ತವೆ, ಹಾ. ಬಟ್ ಸ್ಟ್ರೆಂತ್ ಇರಲ್ಲ. Strength ಬರುತ್ತೆ. ನಮ್ದು ಏನಾಗುತ್ತೆ ಅಂತಂದ್ರೆ 2 ಸಲ ನಾನು ಏನಕ್ಕೆ ಪಿಂಚ್ ಮಾಡಿಸ್ತೀನಿ ಅಂದ್ರೆ ಅಗಲ ಬರ್ಲಿ ಗಿಡ. ಓಕೆ. ಟಿಸಲ್ ಸೈಡ್ ಹೌದು, ಅದು ಒಡೆದು ಈಚೆಗೆ ಬರ್ಲಿ. ಹಾ. ನಮ್ಗೆ ಎತ್ತರ ಕಡಿಮೆ ಆಗ್ಬೇಕು. ಎತ್ತರ ಕಡಿಮೆ ಆದಷ್ಟು ನಮ್ಗೆ ಏನಾಗುತ್ತೆ, ಮೇಂಟೆನೆನ್ಸ್ ಆಗುತ್ತೆ. ಮಳೆ ಬಿದ್ರು ತಡ್ಕೊಳತ್ತೆ, ಇಲ್ಲದ್ರೆ ಗಿಡ ಕಟ್ಟಾಗ್ಬಿಡ್ತದೆ ಮಳೆ ಬಿದ್ಬಿಟ್ರೆ. ಓಕೆ. ಆ ರೀತಿ ಮಾಡೋದ್ರಿಂದ ಟಿಸಲ್ ಮಾಡ್ತೀನಿ. ಹಾ. ಮತ್ತೆ ಇನ್ನೇನಾದ್ರು ಸ್ಪೆಷಲ್ ಪ್ರಾಕ್ಟೀಸ್ ಮಾಡ್ತೀರಾ? ಸರ್ ಸ್ಪೆಷಲ್ ಪ್ರಾಕ್ಟೀಸ್ ಅಂತಂದ್ರೆ ಏನಂತಂದ್ರೆ, ನನಗೆ ಸಕ್ಸಸ್ಗಿಂತ ಫೇಲ್ಯೂರ್ ಜಾಸ್ತಿ ಆಗ್ಬಿಟ್ಟಿದೆ ನನ್ ಮೊದಲು. Okay. ಅಂದ್ರೆ ಪಿಂಚ್ ಆದ್ಮೇಲೆ ಮತ್ತೆ ಇನ್ನೇನು ಮಾಡಕ್ ಹೋಗಲ್ಲ ಅದಕ್ಕೆ. ಅದಾಗಿ ಮತ್ತೆ ಏನಂತಂದ್ರೆ ತುಂಬಾ ಜಾಸ್ತಿ ಏನಾದ್ರು ಟಿಶ್ಯೂಸ್ ಬಂದು ನಾವು ಓಡಾಡಕ್ ಆಗ್ಲಿಲ್ಲ ಅಂತಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಸೈಡ್ ಕಟಿಂಗ್ ಮಾಡಿಸ್ಬಿಡ್ತೀನಿ. ಸೈಡ್ ಕಟ್ ಮಾಡ್ತೀನಿ. ಅಂದ್ರೆ ಆಕ್ಚುಲಿ ಇದಕ್ಕೆ ನಾವ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಪೋಲ್ ನೆಟ್ಟು ದಾರ ಹೊಡಿಬೇಕಾಗಿತ್ತು. ಹೌದು. ಸ್ವಲ್ಪ ನಮ್ದೊಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಅದನ್ನ ಕೆಲಸ ಮಾಡಕ್ ಆಗ್ಲಿಲ್ಲ. ಟೈಮ್ ಆಗ್ಬಿಡ್ತು ನಮ್ಗೆ, ಒಂದು 15 days ಟೈಮ್ ಆಗ್ಬಿಡ್ತು, ಬೆಳೆದ್ಬಿಡ್ತು ಗಿಡ ಅಷ್ಟೊತ್ತಿಗೆ. ನಮ್ಗೇನಾಯ್ತು ಅಂದ್ರೆ ನಾರ್ಮಲ್ ಆಗಿ ಬೆಳೆದಷ್ಟು ಬೆಳೆಲಿ ಈ ಸಲ ನೋಡೋಣ, ಅದನ್ನು ಒಂದು ಪ್ರಾಕ್ಟೀಸ್ ನೋಡೋಣ ಅಂತ ಹೇಳಿ ಹಂಗೆ ಬಿಟ್ಬಿಟ್ಟಿದ್ದೀವಿ. ಸರ್ ಇದಕ್ಕೆ ಮೇಜರ್ ಆಗಿ ರೋಗ ಕೀಟಗಳ ಸಮಸ್ಯೆ ಏನ್ ಕಂಡಿದ್ದೀರಿ ಸರ್ ನೀವು? ಸರ್ ಇದಕ್ಕೆ ಕೀಟ ಬಂದು ಸರ್ ಇದಕ್ಕೆ ಟ್ರಿಪ್ಸ್ ಬರುತ್ತೆ, ಅಫಿಡ್ಸ್ ಅಂತ ಬರುತ್ತೆ, ಆಮೇಲೆ ಕರಿ ಜೋನ್ ಅಂತ ಬರುತ್ತೆ, ನುಸಿ ಅಂತ ಬರುತ್ತೆ, 5 ತರದ್ದು ಬರುತ್ತೆ ಇದಕ್ಕೆ. ಮೆಲಿಬಿಕ್ಸ್ ಸ್ಕೇಲ್ ಅಂತ, ರೋಸ್ ಅಲ್ಲಿ ಸ್ಕೇಲ್ ಅಂತ ಹೇಳ್ತೀವಿ, ಇದಕ್ಕೆ ಮೆಲಿಬಕ್ಸ್ ಅಂತ ಹೇಳ್ತೀವಿ. ಇಷ್ಟು ರೋಗಗಳು ಬರುತ್ತೆ. ಅದಾದ್ಮೇಲೆ ಯಥೇಚ್ಛವಾಗಿ ಏನಾಗುತ್ತೆ ಅಂದ್ರೆ ಕೊಳೆ ರೋಗ ಬಂದ್ಬಿಡುತ್ತೆ ಇದಕ್ಕೆ. ಕೊಳೆ ರೋಗ ಬರುತ್ತೆ, ಫಂಗಲ್ ಡಿಸೀಸ್ ಅನ್ನೋದು ಜಾಸ್ತಿ ಬರುತ್ತೆ. ಅದನ್ನ ಅದೇ ಕೆಮಿಕಲ್ ಕೊಟ್ರೆ ಅವೆಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಬಟ್ ಕೆಮಿಕಲ್ ಕಡಿಮೆ ಆಗಿರೋದ್ರಿಂದ ನಮ್ಮ ಹತ್ರ ಅಷ್ಟು ಕಂಡಿಲ್ಲ. ಅಂದ್ರೆ ವೀಕ್ಲಿ 7 days ಒಂದ್ಸಲಿ ಅದೇನು ತಾಕತ್ ಮಾಡ್ಬೇಕು, ಹರ್ಬಲ್ ಕಾಂಪೋಸ್ಟ್ ಕೊಟ್ಟು ತಾಕತ್ ಮಾಡ್ಬೇಕು, ಅದನ್ನ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಏನಾದ್ರು ಒಂದು ಸ್ಪ್ರೇ ಮಾಡ್ತೀರಾ ಸರ್? ಈಗ ಸಪೋಸ್ ಅದಕ್ಕೆ ಕಡಿಮೆನೇ ಆಗ್ಲಿಲ್ಲ ಅಂತಂದಾಗ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ ನಾನು. ಯಾಕಂದ್ರೆ ಹವಾಗುಣ ವೈಪರೀತ್ಯ ಆದಾಗ ತ್ರಿಪ್ಸ್ ಜಾಸ್ತಿ ಆಗ್ಬಿಡುತ್ತೆ, ತುಂಬಾ ಬಿಸಿಲಾದಾಗ ತ್ರಿಪ್ಸ್ ಜಾಸ್ತಿ ಆಗ್ಬಿಡುತ್ತೆ. ನೀಮ್ ಎಕ್ಸ್ಟ್ರಾಕ್ಟ್ ಅಲ್ಲಿ ಅವ್ರದ್ದು ಇದೆ, ಹರ್ಬಲ್ ಕಾಂಪೋಸ್ಟ್ ನೋರ್ದು ತುಂಬಾ ಚೆನ್ನಾಗಿದೆ, ಅದು ಫಾರ್ಮರ್ಸ್ ಚಾಯ್ಸ್ ನೋರ್ದು ಚೆನ್ನಾಗಿದೆ. ಅವ್ರದ್ದು ಕಂಪ್ಲೀಟ್ ಹರ್ಬಲ್, ಅದು ನೀಮ್ ಲೀಫ್ ಎಕ್ಸ್ಟ್ರಾಕ್ಟ್ ಅಲ್ಲೇ ತೆಗ್ದಿರೋ ಅಂತದ್ದು, ಅದು ಚೆನ್ನಾಗಿದೆ ಪ್ರಾಡಕ್ಟ್. ತುಂಬಾ ಹೆವಿ ಬಿಸಿಲು ಆಗೋಯ್ತು, ಇನ್ನು ಕಂಟ್ರೋಲ್ ಮಾಡಕ್ ಆಗದೆ ಇದ್ದಾಗ ಮಾತ್ರ ನಾವು ತ್ರಿಪ್ಸ್ಕೊಂಡ್ ಮಾಡ್ತೀವಿ ಅಷ್ಟೇ, ಇನ್ನೇನು ಮಾಡಲ್ಲ. ಮೇಜರ್ ಆಗಿ ಒಂದ್ 5 ಪೆಸ್ಟ್ ಬರ್ತವೆ ರೋಗಗಳಾದ್ರೆ. ಅದಕ್ಕೆ ಇದು ಒಂದು ರೂಟ್ ರಾಟ್ ಅಂತ ಬರುತ್ತೆ, ಅದೇ ಮೇಜರ್. ಒಂದು ಫಂಗಲ್ ಡಿಸೀಸ್ ಅಂತಂದ್ರೆ ಬ್ಯಾಕ್ಟೀರಿಯಾ ಬ್ಲೈಟ್ಸ್ ಅಂತ ಬರುತ್ತೆ. ಅಷ್ಟು ಬ್ಯಾಕ್ಟೀರಿಯಾ ಬ್ಲೈಟ್ಸ್ ಬಿಡೋ ಮಟ್ಟಿಗೆ ಬಿಟ್ಕೊಳ್ಳಲ್ಲ ನಾವು, ಯಾಕಂದ್ರೆ 2 ಲೀಟರ್ ನಾವು ಡ್ರಿಪ್ ಮಾಡೋದ್ರಿಂದ ಅದಕ್ಕೆ ಎಷ್ಟು ಬೇಕಷ್ಟು ಸಫಿಶಿಯಂಟ್ ತಗೊಂಡಿರುತ್ತೆ. ನಾವು ಆಮೇಲೆ ಕೆಮಿಕಲ್ ಕೊಡ್ತಾ ಇಲ್ವಲ್ಲ, ಕೆಮಿಕಲ್ ಕೊಟ್ಬಿಟ್ರೆ ಬಂದ್ಬಿಡುತ್ತೆ, ಅದು ಬಂದ್ಬಿಡುತ್ತೆ. ಈಗ ಮೂಟೆ ಗೊಬ್ಬರಗಳು ಕೊಟ್ಬಿಟ್ರೆ, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಕೊಟ್ಬಿಟ್ರೆ ಬಂದ್ಬಿಡುತ್ತೆ, ಅದು ಇಲ್ಲ ಅಂತ ಹೇಳಲ್ಲ. ಗಿಡ ಬೆಳೆದ್ಬಿಡುತ್ತೆ, ಬಂದ್ಬಿಡುತ್ತೆ. ಬಟ್ ನಾವು ಅದು ಕೊಡ್ತಾ ಇಲ್ವಲ್ಲ, ಹಂಗಾಗಿ ಬರಲ್ಲ, ಕಂಟ್ರೋಲ್ ಅಲ್ಲಿ ಇದೆ. ಸರ್ ಇದು ಈಗ ನಾಟಿ ಮಾಡಿದ್ದು ಎಷ್ಟು ದಿನಕ್ಕೆ ಕಟಾವಿಗೆ ಶುರು ಆಗುತ್ತೆ ಸರ್? ಈಗ ನಮ್ಗೆ 4ನೇ ತಿಂಗಳಿಗೆ ಮಾಡಿದ್ರೆ, ಏಪ್ರಿಲ್ ಮಾಡಿದ್ರೆ 165 170 ದಿವಸ ಬೇಕು ಬರ್ಬೇಕಾದ್ರೆ. 8ನೇ ತಿಂಗಳಿಗೆ ಅಥವಾ 9ನೇ ತಿಂಗಳಿಗೆ ಮಾಡಿದ್ರೆ ಜಸ್ಟ್ 3 ತಿಂಗಳೊಳಗಡೆ 3 ತಿಂಗಳಿಗೆ ಬಂದ್ಬಿಡುತ್ತೆ, 90 ದಿವಸ ಕಟಾವ್ ಬಂದ್ಬಿಡುತ್ತೆ. 5ರಿಂದ ಅಲ್ಲಿಗೆ 6 ತಿಂಗಳು ಕಟಾವಿಗೆ ಬರುತ್ತೆ ನೀವು ಬೇಸಿಗೆಯಲ್ಲಿ ಮಾಡಿದ್ರೆ. ಹೌದು. ಇದ್ರಲ್ಲಿ ಚಳಿಗಾಲದಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಜಲ್ದಿ ಬರುತ್ತೆ. ಅವಾಗ ಏನಂತಂದ್ರೆ, ಅವಾಗ ಒಂದು ಪ್ಲಾನ್ ಏನಂತಂದ್ರೆ, ಜನವರಿ ಸಂಕ್ರಾಂತಿದ ಒಂದು ಪ್ಲಾನ್ ಇಟ್ಕೊಳ್ತಾರೆ ಎಲ್ರು. 11ನೇ ತಿಂಗಳು 10ನೇ ತಿಂಗಳಿಂದ ಹಾಕೋರು ಹಾಕ್ತಾರೆ, ಕೆಲವೊಬ್ರು 11ನೇ ತಿಂಗಳು ಕಾನ್ಸ್ಟೆಂಟ್ ಆಗಿ ಹಾಕ್ತಾರೆ. ನೀವು ಇಲ್ಲಿ ಎಷ್ಟು ತಿಂಗಳಿಗೆ ಶುರು ಆಯ್ತು ಸರ್ ನಿಮ್ಮ ಹತ್ರ ಫಸಲು? ಸರ್ ನಮ್ಗೆ ಹೋದ್ಸಲಿ ಹಾಕಿದ್ದಾಗ ನವೆಂಬರ್ ತಿಂಗಳಲ್ಲಿ ಹಾಕಿದ್ದು 1ನೇ ತಿಂಗಳಿಗೆ ಬಂತದು ನಮ್ಗೆ. ಅಂದ್ರೆ ಸಂಕ್ರಾಂತಿಗೆ ನಮ್ಗೆ ಶಾಂಪಲ್ ಬಂತು. ಅದಾದ್ಮೇಲೆ 1.5 2 ತಿಂಗಳ ಗಂಟ ಕಟಿಂಗ್ ಮಾಡಿದ್ವಿ. ಅರೌಂಡ್ 4 ಟನ್ ಸಿಕ್ಕಿತ್ತು ನಮ್ಗೆ. ಅಂದ್ರೆ ನಮಗೂ ಅವಾಗ ಅಷ್ಟು ಪ್ರಾಕ್ಟೀಸ್ ಇರ್ಲಿಲ್ಲ, ಪ್ರಾಕ್ಟೀಸ್ ಇಲ್ಲದೆ ಬೆಳೆದ್ವಿ. ಈಗ ಪ್ರಾಕ್ಟೀಸ್ ಆಯ್ತಲ್ಲ, ಈ ಸಲ ಬಡ್ಸ್ಗಳು ಚೆನ್ನಾಗಿದೆ, ಗಿಡಗಳು ಚೆನ್ನಾಗಿದೆ ಈ ಸಲ. ಅಂದ್ರೆ ಈಗ ಒಂದು ಹಾರ್ವೆಸ್ಟಿಂಗ್ ಆಗಿದೆಯಾ? ಇಲ್ಲ, ಇನ್ನು ಫಸ್ಟ್ ಹಾರ್ವೆಸ್ಟಿಂಗ್ ಬಂದಿಲ್ಲ. ಮೊಗ್ಗುಗಳು ಬಂದಿದಾವೆ ಕೆಲವೊಂದು. ಈಗ ಒಂದು ಬ್ಯಾಗ್ ಸಿಗ್ಬೋದು, ಒಂದು 20-25 ಕೆಜಿ ಸಿಗ್ಬೋದು. ಇನ್ನು ಒಂದು ವೀಕ್ ಆಗ್ಲಿ, ಸ್ವಲ್ಪ ಇನ್ನು ಕಲರ್ ಬರ್ಲಿ ಅಂತ ಕಾಯ್ತಾ ಇದೀವಿ ಅಷ್ಟೇ. ನೀವು ಲಾಸ್ಟ್ ಟೈಮ್ ಹೆಂಗೆ ಸರ್ ಇದು ಕಟಾವು ವಾರಕ್ಕೆ ಮಾಡದ ದಿನ ಮಾಡದ? ಇಲ್ಲ, ಇದು ಹೇಗೆ ಅಂತಂದ್ರೆ
ವಾರದಲ್ಲಿ 2 ದಿವಸ ಮಾಡ್ಬೇಕಾಗತ್ತೆ. ವಾರದಲ್ಲಿ ಒಂದು ಸೈಡ್ ಏನು ನಾವು ಕಟಿಂಗ್ ಮಾಡ್ಕೊಂಡು ಹೋಗಿರ್ತೀವಿ ಹ್ಮ್. ಅದು ಇನ್ನೊಂದು ಸೈಡ್ ಬರ್ಬೇಕಾದ್ರೆ ಮಿನಿಮಮ್ ಅಂದ್ರೆ 7 ಡೇಸ್ ಬೇಕು. ಹ್ಮ್. ಒಂದು ಕಡೆಯಿಂದ ಕಟಿಂಗ್ ಮಾಡ್ಕೊಂಡು ಹೋದ್ರೆ ಪುನಃ ಮತ್ತೆ ಒಂದ್ ಕಡೆಯಿಂದ ಮತ್ತೆ ರಿಪೀಟ್ ಮಾಡ್ತೀವಿ. ಈಗ ರಿಪೀಟ್ ಮಾಡಿದಾಗ ಯಾವ್ದು ಹರಳಿರುತ್ತೆ ನೋಡ್ಬೋದು ನೀವು, ಯಾವ್ದು ಹರಳಿರುತ್ತೆ ಅದನ್ನ ಮಾತ್ರ ಕಟಿಂಗ್ ಮಾಡ್ಕೊಳ್ತೀವಿ. ಕಟಿಂಗ್ ಮಾಡ್ಕೊಳ್ತೀವಿ. ಅಲ್ಲಿಗೆ 2 days ಒನ್ಸ್, ಆಮೇಲೆ 7 daysಗೆ ಒಂದ್ ಬ್ಯಾಚ್, ಇನ್ನೊಂದ್ ಬ್ಯಾಚ್ ಹೊಸದಾಗಿ ಬಂದಿರುತ್ತೆ. ಆ ರೀತಿ ನೀವು ಬಂದಿರುತ್ತೆ. ಕಟ್ ಮಾಡ್ತಾ ಹೋದಾಗ ಹೌದು ಹೋಗ್ತೀರಾ ಸರ್. ಸರ್ ಇದಕ್ಕೆ ಡೈಲಿ ನೀವು ಕಟ್ ಮಾಡಿದಾಗ ಎಷ್ಟು ಹೂಗಳನ್ನ ತೆಗಿತೀರಾ ಸರ್? ನೀವು ಈಗ ಲಾಸ್ಟ್ ಟೈಮ್ 1 ಎಕರೆ ಮಾಡಿದ್ರ? 1 ಎಕರೆ ಇತ್ತು ಸರ್. 1 ಎಕರೆಯಲ್ಲಿ ಎಷ್ಟು ಹೂಗಳನ್ನ ಸರ್ 1 ಎಕರೆಲಿ ಪ್ರತಿದಿನ ನಾವು ಕನಿಷ್ಠ ಅಂತಂದ್ರೆ ಒಂದು 600 ಇಂದ 700 ಕೆಜಿ ತೆಗಿತಿದ್ವಿ. ಅದ್ರದ್ದು ಮೇನ್ ಮಾರುಕಟ್ಟೆ ಎಲ್ಲಿ ಸರ್ ಅದ್ರದ್ದು? ಸರ್ ಈಗ ನಮ್ದೆಲ್ಲ ಒಂದ್ಸಲಿ ನಮ್ಮ ಹತ್ರ ವೆಹಿಕಲ್ ಇರ್ಲಿಲ್ಲ ನೋಡಿ. ವೆಹಿಕಲ್ ಇಲ್ದಿದ್ದಾಗ ನಾವೇನ್ ಮಾಡಿದ್ವಿ, ಕೆಲವೊಂದು ನಾನು ಮೈಸೂರು ಕೊಟ್ವಿ. ಬಸ್ಸಸ್ಗೆ ಒಂದು 12 ಗಂಟೆಗೆ ಹಾಕಿದ್ರೆ ಅವನು 2 ಗಂಟೆಗೆ ತಲುಪಿಸ್ತಾ ಇದ್ದ. ನರಸೀಪುರ ಕೊಟ್ವಿ, ಲೋಕಲ್ ಅಲ್ಲೇ ಕೊಟ್ವಿ. ಫಸ್ಟ್ ಮಾರ್ಕೆಟ್ ನ ಅನಲೈಸ್ ಮಾಡ್ಕೋಬೇಕು. ಯಾವ್ದೇ ರೈತ ಆಗ್ಲಿ ಕೂಡ ಮಾರ್ಕೆಟ್ ನ ಡಿಪೆಂಡ್ಸ್ ಅಪಾನ್ ದಿ ಮಾರ್ಕೆಟ್ ಅನಲೈಸ್ ಮಾಡಿದ್ರೆ ಅವನು ಸೋತ ಅಂತಾನೆ ಲೆಕ್ಕ. ನಮ್ಗೆ ಹೋದ್ಸಲಿ ವೆಹಿಕಲ್ ಇರಲಿಲ್ಲ, ಸ್ವಂತ ವೆಹಿಕಲ್ ಇರ್ಲಿಲ್ಲ, ಹಾಗಾಗಿ ನಾವ್ ಇಲ್ಲೇ ಲೋಕಲ್ ಕೊಟ್ಕೊಂಡ್ವಿ. ಸ್ವಲ್ಪ ಅಂದ್ರೆ ಕೊನೆಯಲ್ಲಿ ಗೊತ್ತಾಯ್ತು ಅದು ಹತ್ರದಲ್ಲೇ ಒಂದು ಗಾಡಿ ಬೆಂಗಳೂರು ಹೋಗ್ತಾ ಇದೆ ಅಂತ. ಬೆಂಗಳೂರಿಗೆ ಸ್ವಲ್ಪ ಕೊನೆಯಲ್ಲಿ ಕೊಟ್ವಿ. ಒಂದು ಟನ್ ಕೊಟ್ವಿ. ಕೇರ್ ಮಾರ್ಕೆಟ್ಗೆ ಅಷ್ಟೇನೆ, ಜಾಸ್ತಿ ಕೊಡಕ್ ಆಗ್ಲಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಗಿಡಗಳು ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಯ್ತು, ತೆಗೆದ್ಬಿಟ್ವಿ ಗಿಡ. ಅವಾಗ ಈಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಸಲಿಂದ ಈಗ ಸ್ವಲ್ಪ ಬೆಂಗಳೂರು ಕೇರ್ ಮಾರ್ಕೆಟ್ಗೆ ಕಳ್ಸಕ್ಕೆ ನಾವು ರೆಡಿ ಮಾಡ್ಕೊಳ್ತಾ ಇದೀವಿ ಸಲ. ಹೌದು ಸರ್. ಈಗ ಅದೇ ನೀವ್ ಹೇಳಿದ್ರಿ ದಿವಸ ಅವಾಗ ನಾವು 1 ಎಕರೆಗೆ ಸೇವಂತಿದಿಂದ ಒಂದು 500 ರಿಂದ 700 kg ವರೆಗೂ ಕೊಯ್ತಾ ಇದ್ವಿ ಸರ್. ಈಗ ಅದಾದ್ಮೇಲೆ ಈಗ ಏನ್ ದರ ನಿಮ್ಗೆ ಸಿಕ್ತಿತ್ತು ಸರ್? ನಮ್ಗೆ ಹೋದ್ಸಲಿ ಎಲ್ಲ ಫಸ್ಟ್ ಶುರು ಮಾಡಿದಾಗ ನಮ್ಗೆ ಏನಾಗಿತ್ತು ಅಂದ್ರೆ ಒಂದು 80 ರೂಪಾಯಿಂದ ಶುರು ಮಾಡಿದ್ವಿ ನೋಡಿ. 80 ರೂಪಾಯಿ ಕೆಜಿ. 80 ರೂಪಾಯಿ ಕೆಜಿ ಶುರು ಮಾಡಿದ್ವಿ. ಲಾಸ್ಟ್ ಫೈನಲ್ ನಮ್ಗೆ ಒಂದು 130 ರೂಪಾಯಿ ರೇಟ್ ಸಿಕ್ತು. ಒಂದ್ 2 ಟನ್ ಮಾತ್ರ ಒಂದು 130 ರೂಪಾಯಿ ರೇಟ್ ಸಿಕ್ತು. ಇನ್ ಬಾಕಿದೆಲ್ಲ ಒಂದ್ 80 ರೂಪಾಯಿ 90 ರೂಪಾಯಿ ಅವರೇಜ್ ಅಲ್ಲೇ ಕೊಟ್ವಿ ನಾವು. ಅಷ್ಟು ರೇಂಜ್ ಅಲ್ಲಿ ಕೊಟ್ವಿ ಸರ್. ಈಗ ಇದು ಕಂಪ್ಲೀಟ್ ಲೈಫ್ ಸೈಕಲ್ ಎಷ್ಟು ಸರ್? ಒಂದು ಸರ್ ಈಗ 4ನೇ ತಿಂಗಳು ನಾವು ನಾಟಿ ಮಾಡಿದ್ರೆ 4.25 ತಿಂಗಳಿಗೆ ಬರುತ್ತೆ. 170 ರಿಂದ 100, ಕೆಲವೊಬ್ರು 155 160ಕ್ಕೆ ಬಂದ್ಬಿಡುತ್ತೆ ಕೆಮಿಕಲ್ ಕೊಟ್ಬಿಟ್ರೆ. ನನ್ನ ಅನುಭವದ ಪ್ರಕಾರ ಒಂದು 175 ದಿವಸ ಬೇಕು ಇದು ಬರ್ಬೇಕಾದ್ರೆ. 175 ದಿವಸಕ್ಕೆ ಬಂದ್ರೆ ಅರೌಂಡ್ ಒಂದು 60 ರಿಂದ 70 ದಿನ ಕಟಿಂಗ್ ಬರುತ್ತೆ. ಒಂದು 10 ಹಂಗೆ ಕಂಟಿನ್ಯೂ ಬರುತ್ತೆ. ಒಂದು 15 ರಿಂದ 20 ಕಟಿಂಗ್ ಹೂ ಬರುತ್ತೆ. ಎಷ್ಟು ಟೋಟಲ್ ನೀವು ಸರ್? ಒಂದು ಗಿಡ ಬಂದು ನಮ್ಗೆ 1.5 ರಿಂದ 2 ಕೆಜಿ ಕಟಿಂಗ್ ಬರ್ಬೇಕು. ಒಂದು ಗಿಡ ಬಂದು ನನ್ನ ಅಂದಾಜು ಬಡ್ ಅದು ಹೂಗಳ ಅಷ್ಟೇ ತೆಗಿತೀರಾ? ಅಷ್ಟೇ ಸರ್. ಹೂವಿಂದ ಕೆಳಗಡೆ 1 ಇಂಚ್ ಬಿಡ್ಬೇಕು. 1 ಇಂಚ್ ಬಿಟ್ಟು ಅದನ್ನ ಕಟಿಂಗ್ ಮಾಡ್ಕೋಬೇಕು. ಒಂದು ಗಿಡ ಬಂದು ಸರ್ 1 ಕೆಜಿ 1 ರಿಂದ 2.25 ಕೆಜಿ ಮ್ಯಾಕ್ಸಿಮಮ್ ಬರ್ಲೇಬೇಕು. ಅಷ್ಟು ಬಂದ್ರೆ ಮಾತ್ರ ವರ್ಕೌಟ್ ಆಗೋದು, ಇಲ್ಲರ ಆಗಲ್ಲ. ಯಾಕಂದ್ರೆ ಪೈರೆ ಬಂದು ಇದಕ್ಕೆ 3 ರೂಪಾಯಿ ಬಂದಿರುತ್ತೆ. 3 ರೂಪಾಯಿ ಅದನ್ನ ಮೇಂಟೈನ್ ಮಾಡೋ ಗಂಟ 40 ರೂಪಾಯಿ ಖರ್ಚು ಬಂದಿರುತ್ತೆ. 40 ರೂಪಾಯಿ ಖರ್ಚು ಬಂದಿರುತ್ತೆ ಇದಕ್ಕೆ. ಲೈಟಿಂಗ್ಸ್ ಮಾಡಿದ್ರೆ ಇನ್ನೂ 10 ರೂಪಾಯಿ ಮುಂದಕ್ಕೆ ಹೊರಟೋಗ್ಬಿಡ್ತದೆ. ಅಲ್ಲಿಗೆ 45 ರೂಪಾಯಿ ನಾವು ಒಂದ್ ಗಿಡಕ್ಕೆ ಖರ್ಚು ಅಂತ ಇಟ್ಕೊಂಡ್ರೆ ಅಟ್ಲೀಸ್ಟ್ ಒಂದ್ 2 ಕೆಜಿ ಆದ್ರೂ ಕೊಟ್ರೆ ಹೌದು ವರ್ಕೌಟ್ ಆಗುತ್ತೆ. ಇಲ್ದ್ರ ವರ್ಕೌಟ್ ಆಗಲ್ಲ. ಅಲ್ಲಿಗೆ ಅವು ಒಂದ್ ಗಿಡದ ಲೆಕ್ಕ ಹೇಳ್ತಿದೀವಿ ಸರ್. ಅದ್ರಲ್ಲಿ ಒಂದು 100 ಹೋಗಿರ್ತವೆ. ಆವರೇಜ್ ನಾನು ಹೇಳೋದು ಒಂದು 40 ರಿಂದ 45 ರೂಪಾಯಿ ಖರ್ಚು ಬರುತ್ತೆ ಕೊನೆವರೆಗೆ. ನಾವು ಕುಯ್ಯ ತನಕ 50 ಅಂತ ಹಿಡ್ಕೊಂಡ್ರು ಅಟ್ಲೀಸ್ಟ್ ಅದ್ರ ಡಬಲ್ ಆದ್ರೂ ಬರ್ಬೇಕು. ವರ್ಕೌಟ್ 50 ರೂಪಾಯಿ ಖರ್ಚು ಮಾಡಿದ್ರೆ 50 ರೂಪಾಯಿ ಸಿಕ್ಕಿದ್ರೆ ಲಾಭ ಅನ್ಸೋದು. ನಮ್ಗೆ ಅದ್ 50 ರೂಪಾಯಿ ಸಿಕ್ಕಿದ್ರೆ ಅದೇನು ಲಾಭನೇ ಅಲ್ಲ. ಯಾಕಂದ್ರೆ ಈಗ 1 ಎಕರೆ ನೀಟಾಗಿ ನಾವು ಸೇವಂತಿಗೆ ಎಲ್ಲ ಮಾಡ್ತೀನಿ ಅಂತಂದ್ರೆ 8,000 ಪೈರು ಬೇಕು. ಇದಕ್ಕೆ 8,000 ಪೈರು ಅಂತಂದ್ರೆ ಅರೌಂಡ್ ಒಂದು ನನ್ನ ಲೆಕ್ಕಾಚಾರ ನನ್ನ ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಿರೋದೇ ಒಂದು 2.5 ರಿಂದ 3 ಲಕ್ಷ ಖರ್ಚು ಬರುತ್ತೆ. ಇನ್ ಕೆಮಿಕಲ್ ಮಾಡೋರ್ಗೆ ಇನ್ನೂ ಒಂದು 50,000 ಮುಂದಕ್ಕೆ ಹೊರಟೋಗ್ಬಿಡ್ತದೆ. ಹಾಗಾಗಿ ನಮ್ಗೆ ಆವರೇಜ್ ಲೆಕ್ಕ ಹಾಕೊಂಡ್ರು 50 ರೂಪಾಯಿ ಬಿದ್ದಂಗೆ ಆಯ್ತು. ನಮ್ಗೆ ಕೀಪಿಂಗ್ 2 ತಿಂಗಳ ಕಾಲ ಸತತವಾಗಿ ಕುಯ್ತೀನಿ ಅಂತಂದ್ರೆ 2 ಕೆಜಿ ಬರುತ್ತೆ. 2 ಕೆಜಿ ಬಂದ್ರೆ 50 + 50 ಲಾಭ ಆಗ್ಬೇಕು. ಅದು ಬರೀ 50 ರೂಪಾಯಿ ತಕ್ಕೆ ನಾನು ಶ್ರಮ ಪಡಬಾರ್ದು ಅದನ್ನ. ಅಲ್ಲ ಒಂದೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಮಳೆಗಾಲ ಆಗ್ಬಿಟ್ರೆ 20 ರೂಪಾಯಿಗೂ ಬಂದ್ಬಿಡುತ್ತೆ. ಓವರ್ ಅರೈವಲ್ಸ್ ಏನಾದ್ರು ಮಾರ್ಕೆಟ್ ಬಂದ್ರೆ 20 ರೂಪಾಯಿಗೂ ತೂಗ ಹಾಕಿರೋಂತ ಜನ ನಾನು ನೋಡಿದೀನಿ. ನಮ್ಮ ಸ್ನೇಹಿತರುಗಳೇ ಮಾಡಿದ್ದಾರೆ ಹೊರಗಡೆ ಎಲ್ಲ.
ಸದ್ಯಕ್ಕೆ ಈಗ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲಾ ಕಡೆನೂ ಸ್ವಲ್ಪ ವಿಲ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ರೇಟು ಜಾಸ್ತಿ ಆಗಿದೆ. ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿಗಳು ಮೇಂಟೈನ್ ಮಾಡ್ಬೇಕು. ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಹೋಯ್ತು. ಇದು ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಇಲ್ಲ ಅಂತಂದ್ರೆ ಹೂನೇ ಎತ್ತಲ್ಲ ಯಾರು ಇದನ್ನ. ಇದು ಹೆಂಗೆ ಅಂದ್ರೆ ಇದೊಂಥರ ಗೇಮ್, ತುಂಬಾ ಒಂಥರ ಈ ಕಾರ್ಡ್ಸ್ ಗಿಡ್ಸ್ ಆಡ್ತಲ್ಲ ಆತರ ಗೇಮ್ ತರ ಇದು. ಎಷ್ಟೇ ನಾವು ಕೆಜಿಗೆ 80 ಸಿಗತ್ತೆ 100 ಸಿಗತ್ತೆ ಫಸ್ಟ್ ನಾವು ಮೇಂಟೈನ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಲ್ಲ, ನಾವು ಕ್ವಾಲಿಟಿ ನಾವು ಎಷ್ಟು ಮೇಂಟೈನ್ ಮಾಡ್ತೀವಿ ಅಷ್ಟು ನೀಟಾಗಿರತ್ತೆ. ಆಮೇಲೆ ರೇಟ್ ಕೂಡ ಬರುತ್ತೆ. ಈಗ ನಾವು ಹೋದ್ಸಲಿ ನಮ್ದು ಬೆಳೆದಿರೋ ಹೂನೆಲ್ಲ ಒಂದ್ 10 ರೂಪಾಯಿ ಜಾಸ್ತಿನೇ ಕೊಟ್ ಮಾಡಿದ್ರು ರೇಟ್ ನ. ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿತ್ತು, ಕಲರ್ ಚೆನ್ನಾಗಿತ್ತು. ನಮ್ಮ ಹತ್ರ ಪ್ಯೂರ್ಲಿ ಎಲ್ಲೋ ಬಂತು ನಮ್ಮ ಹತ್ರ. ಹೋದ್ಸಲಿ ಬೇರೆಯವ್ರದೆಲ್ಲ ಫುಲ್ ನುಸಿ ಬಂದ್ಬಿಟ್ಟು ಹಾಳಾಗ್ಬಿಡ್ತು ಬಿಸಿಲಲ್ಲಿ. ನುಸಿ ಅದನ್ನ ಇರೋದ್ರಿಂದ ಅದ್ರ ಕಪ್ ಬಂದ್ಬಿಡುತ್ತೆ ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ಸರ್, ಒಂದ್ ಎಕರೆಗೆ ಸರಿಯಾಗಿ ನಾವು ಸೇವಂತಿಗೆನೆ ಮಾಡೋದಾದ್ರೆ ಎಷ್ಟು ದುಡ್ಡು ಉಳಿಸ್ಬೋದು ಸರ್? ನೀವ್ ಹೇಳಿದ್ರಿ ಗೇಮ್ ಚೇಂಜರ್ ಅಂತ, ಅದು ಸೆಕೆಂಡರಿ ರೇಟ್ಗಳ. ಸರ್ ಈಗ ಮ್ಯಾಕ್ಸಿಮಮ್ ಒಂದು ಆವರೇಜ್ ರೇಟು ಒಂದು 60 ರಿಂದ 70 ರೂಪಾಯಿ ದುಡ್ಡು ಖರ್ಚು ಮಾಡಿದ್ರೆ ಸರ್, ಒಂದ್ 70 ರೂಪಾಯಿ ಖರ್ಚು ಮಾಡಿದ್ರೆ ನಮ್ಗೊಂದು 4 ಲಕ್ಷ ರೂಪಾಯಿ ಉಳಿಸ್ಬೋದು ಸರ್. ಉಳಿಸ್ಬೋದು ಒಂದು ಸೀಸನ್ ಅಲ್ಲಿ, ಒಂದು ಲೈಫ್ ಸೈಕಲ್ ಅಲ್ಲಿ ಖಂಡಿತವಾಗಿ ಉಳಿಸ್ಬೋದು. ಅಂದ್ರೆ ಯಾವುದೇ ರೈತ ಆಗ್ಲಿ ಪ್ರತಿ ದಿನ ಬೆಳಿಗ್ಗೆ ಅವ್ನು ಶ್ರದ್ಧೆಯಾಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು. ಮೊದಲನೇದಾಗಿ ನೀಟಾಗಿ ಎಲ್ಲದು ಇವತ್ತು ಒಂದ್ ಸಾಲ್ಗೆ ಹೋಗ್ತೀವಿ, ಮತ್ತೆ ನಾಳೆಗೆ ಇನ್ನೊಂದ್ ಸಾಲು ಏನಾಗ್ತಾ ಇದೆ ನನ್ನ ಡೈಲಿ ಗಮನಿಸ್ಬೇಕು. ಬೆಳಿಗ್ಗೆ ಗಮನಿಸಿದ್ರೆ ಮಾತ್ರ ಇದು ಕೆಲಸ ಸರ್. ಒಂದು ದಿವಸ ಗಮನಿಸ್ಲಿಲ್ಲ ಅಂತಾರೆ, ಇನ್ 3 ದಿವಸಕ್ಕೆ ಮತ್ತೆ ರೋಗ ಬಂದಿರುತ್ತೆ. ಸರ್, ಇಷ್ಟೊತ್ತು ನಮ್ಗೆ ಒಂದು ಸೇವಂತಿ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನ ಕೊಟ್ರಿ. ಯಾವ ರೀತಿ ಅದನ್ನ ಬೆಳೆದು ಒಂತ ಗೇಮ್ ಚೇಂಜರ್ ಅಂದ್ರೆ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡಿದ್ರೆ ಯಾವ ರೀತಿ ಇದ್ರಲ್ಲೂ ಕೂಡ ಲಾಭ ಮಾಡ್ಬೋದು ಅಂತ ಅತ್ಯುತ್ತಮವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಅಥವಾ ನಮ್ಮ ವೀಕ್ಷಕರ ವತಿಯಿಂದ ನಮ್ಮ ಇವರೆಲ್ಲರ ಪರವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ನಮಗೆ ಇಷ್ಟೊತ್ತು ಶ್ರೀ ನಾಗೇಶ್ BN ಅವರು ಹೇಳ್ತಾ ಇದ್ರು, ನಾವು ಸೇವಂತಿಗೆಯನ್ನು ಬೆಳೆಯೋದ್ರ ಜೊತೆಗೇನೆ ಅದರ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿರ್ತದೆ ಅಂತ. ಹಾಗಾಗಿ ಇಷ್ಟೊತ್ತು ನಮಗೆ ಈ ಸೇವಂತಿಯ ಕುರಿತು ಮಾಹಿತಿ ಕೊಟ್ಟಂತಹ ಶ್ರೀ ನಾಗೇಶ್ BN ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.